ಪ್ರಪಂಚದ ಎರಡನೆಯ ಅತ್ಯಂತ ಹೆಚ್ಚು ಪೆಟ್ರೋಲಿಯಂ ರಿಸರ್ವ್ಸ್ ಹೊಂದಿರೋ ಆದರೂ ನದಿಯೇ ಇಲ್ಲದಿರೋ ಇಸ್ಲಾಂ ಧರ್ಮದ ಮೂಲ ಸ್ಥಾನ, ಮುಸಲ್ಮಾನರಿಗೆ ಮಾತ್ರ ಪೌರತ್ವವನ್ನ ನೀಡೋ ಇಡೀ ದೇಶವೇ ಮರುಭೂಮಿಯಾಗಿದ್ರು ಆಸ್ಟ್ರೇಲಿಯಾ ದೇಶದಿಂದ ಮರಳನ್ನ ಆಮದು ಮಾಡಿಕೊಳ್ಳೋ ಪ್ರಪಂಚದ 12ನೆಯ ಅತ್ಯಂತ ದೊಡ್ಡ ರಾಷ್ಟ್ರ, ಗಲ್ಫ್ ಪ್ರಾಂತ್ಯದ ಅತ್ಯಂತ ದೊಡ್ಡ ದೇಶ, ರಾಷ್ಟ್ರದ 50% ಜನಸಂಖ್ಯೆ 24 ವರ್ಷದ ಒಳಗಿರೋ, ಇತ್ತೀಚೆಗಷ್ಟೇ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡಿರೋ, 93 ವರ್ಷಗಳಿಂದ ಸರ್ವಾಧಿಕಾರದ ರಾಜಾಡಳಿತವನ್ನ ಅನುಭವಿಸ್ತಿರೋ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾಗೆ ಸ್ವಾಗತ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೌದಿ ಅರೇಬಿಯಾ ದೇಶವನ್ನ ನೋಡಿದ್ದೀರಾ? ಸಖತ್ ಎಂಜಾಯ್ ಮಾಡೋಣ ಬನ್ನಿ. ಮೂರು ವರ್ಷದ ಹಿಂದೆ ಈ ದೇಶಕ್ಕೆ ಪ್ರವಾಸಿಗನಾಗಿ ಬರೋದು ಅಸಾಧ್ಯವಾದ ಮಾತು. ಆಗಲೇ ಹೇಳ್ತಾ ಇದ್ದೆ, ಈ ದೇಶ ಟೂರಿಸ್ಟ್ ವೀಸಾನೇ ಕೊಡ್ತಾ ಇರಲಿಲ್ಲ. ಕಳೆದ 3 ವರ್ಷದಿಂದ ಕೊಡ್ತಾ ಇದೆ. ಅದಕ್ಕೂ ಕೆಲವು ರೂಲ್ಸ್ ಇದೆ. ಏನಪ್ಪ ಅಂದರೆ, ನಿಮ್ಮ ಹತ್ರ ಶೇಂಗನ್ ವೀಸಾ ಇರಬೇಕು ಅಥವಾ ಅಮೆರಿಕಾ ವೀಸಾ ಇರಬೇಕು. ಎರಡರಲ್ಲಿ ಒಂದು ವೀಸಾ ಒಂದ್ಸಲಿ ಆದರೂ ಯೂಸ್ ಆಗಿರಬೇಕು. ಅಂದರೆ ಆ ದೇಶಕ್ಕೆ ನೀವು ಹೋಗಿ ಬಂದಿರಬೇಕು, ಇಲ್ಲ ಯುರೋಪ್ಗೆ ಇಲ್ಲ ಅಮೆರಿಕಾಗೆ. ಅಥವಾ ಸೌದಿ ಎಂಬೆಸಿಯಿಂದ ಪರ್ಸ್ನಲಿ ತೊಗೋಬೇಕು. ಅದು ತುಂಬ ಲೇಟ್ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಶೇಂಗನ್ ವೀಸಾ ವ್ಯಾಲಿಡ್ ಇರೋದ್ರಿಂದ, ಆಲ್ರೆಡಿ ನಾನು ಎಂಟರ್ ಕೂಡ ಆಗಿರೋದ್ರಿಂದ ಯುರೋಪ್ಗೆ, ನಾನು ಇವಾಗ ಎಲಿಜಿಬಲ್ ಫಾರ್ ವೀಸಾ ಆನ್ ಅರೈವಲ್ ಫಾರ್ ದಿಸ್ ಕಂಟ್ರಿ. ಆಚೆ ಕಡೆ ಒಂದು ಮಷೀನ್ ಇದೆ. ಆ ಮಷೀನಲ್ಲಿ ಈ ಥರ ಒಂದು ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಈ ಒಂದು ವೀಸಾ ಲೌಂಜಲ್ಲಿ ವೆಯ್ಟ್ ಮಾಡಬೇಕು. ಮರುಭೂಮಿಯಲ್ಲಿ ನೀರು ಸಿಗೋದು ಬಹಳ ಸುಲಭ ಏನೋ, ಆದರೆ ಸೌದಿ ಅರೇಬಿಯಾ ದೇಶದಲ್ಲಿ ಇಲ್ಲಿನ ಹೆಣ್ಣುಮಕ್ಕಳನ್ನು ನೋಡೋದು ಬಹಳ ಬಹಳ ಅಪರೂಪ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ನನಗೆ ವೀಸಾ ಕೊಟ್ಟವರು ಇಲ್ಲಿನ ಹೆಣ್ಮಕ್ಳು. ಅದೇ ಆಶ್ಚರ್ಯ. ಹೊಸ ಸೌದಿ ಅರೇಬಿಯಾಗೆ, ದ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾಗೆ ಸ್ವಾಗತ. ನಾವಿದ್ದೀವಿ ಕಿಂಗ್ ಅಜೀಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಜೆದ್ದಾ ಇಡೀ ಸೌದಿ ಅರೇಬಿಯಾದ 2ನೆಯ ಅತ್ಯಂತ ದೊಡ್ಡ ನಗರ. ಇಲ್ಲಿ ನೋಡ್ಬೋದು ನೀವು, ಎಷ್ಟೋ ಜನಗಳು ಪಂಚೆ ಮತ್ತು ಶಲ್ಯ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಏನೋ ಅಂತ ಕನ್ಫ್ಯೂಸ್ ಆಗ್ತೀರಾ. ಇವರೆಲ್ಲರೂ ಉಮ್ರಾ ಅಥವಾ ಹಜ್, ಈ ಒಂದು ಏನಂತಾರೆ ರಿಲಿಜಿಯಸ್ ಟೂರ್ನ ಮಾಡೋಕ್ಕೆ ಬಂದಿರುವಂತಹ ಮುಸಲ್ಮಾನರು. ಇಲ್ಲೇನು ಹುಡುಗರು ಹಾಗೆ ಹೆಣ್ಮಕ್ಳು ಎಲ್ಲರೂ ಒಂದು ರೀತಿಯ ಬಿಳಿ ವಸ್ತ್ರವನ್ನು ಹಾಕೊಂಡಿದ್ದಾರೆ. ಇದಕ್ಕೆ ಇಹ್ರಾಮ್ ಅಂತ ಕರೀತಾರೆ. ಸರಳವಾದ ಬಿಳಿ ವಸ್ತ್ರಗಳನ್ನು ಧರಿಸಿ ಪ್ರಾಮಾಣಿಕವಾದ ಸಂಕಲ್ಪವನ್ನ ಮಾಡುವ ಮೂಲಕ ಪವಿತ್ರವಾದ ಶುದ್ಧತೆಯ ಸ್ಥಿತಿಯನ್ನ ಪ್ರವೇಶ ಮಾಡುವುದು. ಹುಡುಗರು 2 ಪೀಸಸ್ ಆಫ್ ಪ್ಲೇನ್ ಹೊಲಿಗೆ ಹಾಕದ ಬಟ್ಟೆಯನ್ನ ಹಾಕೊಳ್ತಾರೆ. ಮುಖ ಯಾವುದೇ ರೀತಿಯ ಕವರಿಂಗ್ ಇರಲ್ಲ. ಸಾಕ್ಸು, ಶರ್ಟು, ಟರ್ಬನ್ನು, ಟ್ರೌಸರು, ಅಂಡರ್ವೇರು ಹಾಕೋ ಹಾಗೆ ಇಲ್ಲ. ಹೆಣ್ಣು ಮಕ್ಕಳು ಎನಿ ಇಸ್ಲಾಮಿಕ್ ಡ್ರೆಸ್ ನ ಹಾಕೋಬಹುದು. ಮುಖವನ್ನ ಕವರ್ ಮಾಡಬಾರದು, ಮತ್ತೆ ಕೈನ ಕೂಡ ಕವರ್ ಮಾಡಬಾರದು. ಹಾಗೆ ಇದನ್ನ ಉಮ್ರಾ ಅಂತ ಕರೀತಾರೆ. ಇದರ ಅರ್ಥ ಸೌದಿ ಅರೇಬಿಯಾದ ಮೆಕ್ಕಾಗೆ ಒಂದು ಸಣ್ಣ ಇಸ್ಲಾಮಿಕ್ ತೀರ್ಥಯಾತ್ರೆ. ಇದು ಆಧ್ಯಾತ್ಮಿಕ ನವೀಕರಣ, ಕ್ಷಮೆ ಮತ್ತೆ ಅಲ್ಲಾಹುವಿನ ಸಾಮೀಪ್ಯವನ್ನ ಬಯಸುವ ಮುಸ್ಲಿಮರು ನಿರ್ವಹಿಸುವಂತಹ ಒಂದು ಯಾತ್ರೆ. ಕಾಬಾ ತವಾಫ್ ಅಂತ ಹೇಳ್ತಾರೆ, ಸುತ್ತೋದು, ಮತ್ತೆ ಸಫಾ ಮತ್ತೆ ಮರ್ವಾ ನಡುವೆ ನಡೆಯೋದು ಮುಂತಾದ ನಿರ್ದಿಷ್ಟ ಆಚರಣೆಗಳನ್ನ ಒಳಗೊಂಡಿರುತ್ತೆ. ಇದನ್ನ ವರ್ಷದ ಯಾವುದೇ ಸಮಯದಲ್ಲಿ ಮಾಡಬಹುದು. ಈಗ ಹಜ್ಜನ್ನ ಕೆಲವೇ ಸಮಯದಲ್ಲಿ ಮಾತ್ರ ಮಾಡೋಕ್ ಸಾಧ್ಯ, ಆದ್ರೆ ಉಮ್ರನ ಯಾವಾಗ ಬೇಕೋ ಮಾಡಬಹುದು. ಇದು ಭಕ್ತಿಯ ಪ್ರಯಾಣ, ಏಕತೆ ಮತ್ತೆ ನಂಬಿಕೆಯನ್ನ ಸಂಕೇತ ಮಾಡುತ್ತೆ. ಈ ಪವಿತ್ರ ಕಾರ್ಯಗಳನ್ನು ನಿರ್ವಹಿಸುವ ಮೊದಲು ಶುದ್ಧತೆಯ ಅವಶ್ಯಕತೆ ಇದೆ. ಅದಕ್ಕೆ ಇಹ್ರಾಮ್ ನ ಮಾಡುವುದು. ಅಲ್ಲಿ ಹೋದ್ಮೇಲೆ ಏನ್ ಮಾಡ್ತಾರೆ? ತವಾಫ್. ಗ್ರ್ಯಾಂಡ್ ಮಸೀದಿಯಲ್ಲಿ ಮಸ್ಜಿದ್ ಅಲ್ ಹರಾಮ್ ಕಾಬಾವನ್ನ 7 ಬಾರಿ ಆಂಟಿ ಕ್ಲಾಕ್ ವೈಸ್ ಸುತ್ತೋದು. ಅದಾದ್ಮೇಲೆ ನಮಸ್ಕಾರ. ಹಗರ್, ನೀರಿಗಾಗಿ ಹುಡುಕಿದ ನೆನಪಿಗಾಗಿ ಸಫಾ ಮತ್ತೆ ಮರ್ವಾ ಬೆಟ್ಟಗಳ ನಡುವೆ 7 ಬಾರಿ ನಡೆಯೋದು. ಹಾಗೆ ತಹಲುಲ್, ಕೂದಲಿನ ಆಚರಣೆ. ಪುರುಷರು ತಮ್ಮ ತಲೆಯನ್ನ ಬೋಳ್ಸ್ಕೊಳ್ತಾರೆ, ಹಲ್ಕ್ ಅಂತಾರೆ, ಅಥವಾ ಕೂದಲನ್ನ ಟ್ರಿಮ್ ಮಾಡ್ತಾರೆ. ತಕ್ಸೀರ್, ಮಹಿಳೆಯರು ತಮ್ಮ ಕೂದಲಿನ ಒಂದು ಸಣ್ಣ ಭಾಗವನ್ನ ಟ್ರಿಮ್ ಮಾಡ್ತಾರೆ. ಇದು ಉಮ್ರಾ ಪೂರ್ಣಗೊಳ್ಳುವುದನ್ನ ಸೂಚನೆ ಮಾಡುತ್ತೆ. ಪ್ರಪಂಚದಲ್ಲಿ 2 ಅತ್ಯಂತ ಹೋಲಿ ಪ್ಲೇಸಸ್ ಮುಸಲ್ಮಾನರಿಗೆ ಇರೋದು ಇದೇ ದೇಶದಲ್ಲಿ, ಮೆಕ್ಕಾ ಹಾಗೆ ಮದೀನಾ. ಅದಕ್ಕೆ ಹೋಗಬೇಕು ಅಂದರೆ ಜೆದ್ದಾ ಮೂಲಕನೇ ಹೋಗಬೇಕು. ಇಲ್ಲೆಲ್ಲ ಕಡೆನೂ ರಿಲಿಜಿಯಸ್ ಪಿಲಿಗ್ರಿಮ್ಸು ಎಲ್ಲ ಕಡೆ ನೋಡ್ಬೋದು. ಹೌಸ್ಫುಲ್ ಇದೆ. ವರ್ಷದಲ್ಲಿ ಎಷ್ಟೋ ಲಕ್ಷ ಲಕ್ಷ ಟೂರಿಸ್ಟ್ಗಳು ಕೇವಲ ಮೆಕ್ಕಾ ಮದೀನಾ ನೋಡೋಕ್ಕೆ ಬರ್ತಾರೆ.
ಇದರಿಂದ ಸೌದಿ ಅರೇಬಿಯಾಗೆ ಸರಿಸುಮಾರು $50 ಬಿಲಿಯನ್ ಆದಾಯ ಬರುತ್ತಂತೆ. ಕೇವಲ ತೈಲದಿಂದ ದೇಶವನ್ನು ಕಟ್ಬೋದಾ? ಮುಗೀತು ಇಮಿಗ್ರೇಷನ್ನು, ಸೆಕ್ಯೂರಿಟಿ, ಪ್ರತಿಯೊಂದೂ. ಈಗ ನಮ್ಮ ಸ್ನೇಹಿತರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರು ಯಾರು ಅಂತ ಇಂಟ್ರಡ್ಯೂಸ್ ಮಾಡ್ತೀನಿ, ಬನ್ನಿ. ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಾ, ಅದೇ ಸೌದಿ ಅರೇಬಿಯಾದ ರಾಷ್ಟ್ರೀಯ ಬಾವುಟ. ಸೌದಿ ಧ್ವಜದ ಮಹತ್ವವು ಅದರ ಇಸ್ಲಾಂ ಧರ್ಮದ ಪ್ರಾತಿನಿಧ್ಯ, ರಾಷ್ಟ್ರೀಯ ಗುರುತು, ಶಕ್ತಿ ಮತ್ತು ಏಕತೆ, ಶಹದ, ನಂಬಿಕೆಯ ಘೋಷಣೆ ಮತ್ತೆ ಹಸಿರು ಮೈದಾನದ ಮೇಲೆ ಕತ್ತಿಯನ್ನ ಒಳಗೊಂಡಿದ್ದು ಶಾಂತಿ, ಬೆಳವಣಿಗೆ, ನ್ಯಾಯ ಮತ್ತೆ ನಂಬಿಕೆಯಲ್ಲಿ ದೇಶದ ಅಡಿಪಾಯವನ್ನ ಸಂಕೇತ ಮಾಡುತ್ತೆ. ವಿಶೇಷ ಗೌರವದೊಂದಿಗೆ ಇದನ್ನ ಎಂದಿಗೂ ಅರ್ಧಕ್ಕೆ ಹಾರಿಸಲಾಗುವುದಿಲ್ಲ ಅಥವಾ ಸತ್ತವರನ್ನ ಹೊದಿಸಲು ಬಳಸಲಾಗುವುದಿಲ್ಲ. ಹಸಿರು ಬೆಳವಣಿಗೆ ಇಸ್ಲಾಂ ಅನ್ನ ಸೂಚನೆ ಮಾಡುತ್ತೆ, ಶಹದ ಏಕದೇವತಾವಾದವನ್ನ ಘೋಷಣೆ ಮಾಡುತ್ತೆ, ಮತ್ತೆ ಕತ್ತಿ ನ್ಯಾಯ, ಶಕ್ತಿ ಮತ್ತು ಸಾಮ್ರಾಜ್ಯದ ಐತಿಹಾಸಿಕ ಏಕೀಕರಣವನ್ನ ಪ್ರತಿನಿಧಿ ಮಾಡುತ್ತೆ. ಇವತ್ತಿಂದ ನೀವು ನೋಡಲಿದ್ದೀರಾ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೌದಿ ಅರೇಬಿಯಾ ದೇಶವನ್ನು. ಏರ್ಪೋರ್ಟ್ ಒಳಗೆ ಅಕ್ವೇರಿಯಂ ಮಾಡಿಬಿಟ್ಟಿದ್ದಾರೆ. ಇದು ಏರ್ಪೋರ್ಟಲ್ಲಿರುವಂತಹ ಅತ್ಯಂತ ದೊಡ್ಡದಾದ ಅಕ್ವೇರಿಯಂ ಅಂತೆ. ನೋಡಿ ಎಷ್ಟು ಸಖತ್ತಾಗಿದೆ ಅಕ್ವೇರಿಯಂ ಅಂತ. ವಾವ್, ಇದು ರಿಯಲ್ ಆರ್ಟಿಫಿಷಿಯಲ್ ಆಗಿ ಗೊತ್ತಾಗಲ್ಲ ರೀ, ಎಷ್ಟು ಸಖತ್ತಾಗಿ ಮಾಡಿದೆ ನೋಡಿ. ಶಾರ್ಕ್ ಗಿರ್ಕೆಲ್ಲ ಇದೆ. ವಾವ್, ಏರ್ಪೋರ್ಟ್ ಒಳಗೆ ಅಕ್ವೇರಿಯಮು. ಸೌದಿ ಅರೇಬಿಯಾ ಹತ್ರ ಎಷ್ಟು ಕಾಸಿದೆ ಅಂದರೆ ಮರುಭೂಮಿಯಲ್ಲಿ ಏನೆಲ್ಲ ಮಾಡಾಕ್ಬಿಟ್ಟಿದ್ದಾರೆ. ನಿಮ್ಮ ಹತ್ರ ಕೋಟಿ ರೂಪಾಯಿ ಚಿನ್ನ ಇದೆ ಆದರೆ ಒಂದ್ ದಿವಸ ಚಿನ್ನಕ್ಕೆ $0 ಬೆಲೆ ಇರುತ್ತೆ. ಆಗೇನು ಮಾಡ್ತೀರಾ? ಚಿನ್ನವನ್ನ ಡಸ್ಟ್ಬಿನ್ಗೆ ಹಾಕಿ ಮನೆಗೆ ಶಿವ ಅಂತ ಹೋಗ್ತೀರಾ. ಸೌದಿ ಹತ್ರ ಪ್ರಪಂಚದ ಅತ್ಯಂತ ಹೆಚ್ಚು ಆಯಿಲ್, ತೈಲವನ್ನ ಎಕ್ಸ್ಪೋರ್ಟ್ ಮಾಡುವಂತಹ ಕೇಪಬಿಲಿಟಿ ಇದೆ. ಆದರೆ ಆಲ್ಟರ್ನೇಟ್ ಎನರ್ಜೀಸ್ ಬರ್ತಾ ಇರೋದ್ರಿಂದ ಸೌದಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಡೈವರ್ಸಿಫೈ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೆ ತನ್ನ ಎಕಾನಮಿಯನ್ನ. ಸೌದಿ ಅರೇಬಿಯಾದ ನಿಯಾಮ್ ಮೆಗಾ ಪ್ರಾಜೆಕ್ಟ್, ಭವಿಷ್ಯದ ನಗರದ ಪರಿಕಲ್ಪನೆ, ದಿ ಲೈನ್ ಅಂತ ಏನ್ ಮಾಡಿದ್ದಾರೆ, 2030 ವಿಷನ್ ಸೌದಿಯ ಅಡಿಯಲ್ಲಿ ಪ್ಲಾನ್ ಮಾಡಿರೋದು $8.8 ಟ್ರಿಲಿಯನ್ ಅಂತೆ. ಈ ಪ್ರಾಜೆಕ್ಟ್ ನ ಬೆಲೆ. ಒಂದು ಸಿಂಗಲ್ ಲೈನ್ ಅಲ್ಲಿ ಒಂದು ದೊಡ್ಡ ಫ್ಯೂಚರಿಸ್ಟಿಕ್ ಸಿಟಿ ಕಟ್ಟೋದು, ಇಂಟರ್ ಕನೆಕ್ಟೆಡ್ ಇರುತ್ತೆ ಮರುಭೂಮಿಯ ನಡುವೆ. ಇದರಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸಾಕಷ್ಟು ಆಲ್ರೆಡಿ ಹಿನ್ನಡೆಯನ್ನ, ಪ್ರಾಬ್ಲಮ್ಸ್ ಅನ್ನ, ಬಡ್ಜೆಟ್ ಇಶ್ಯೂಸ್ ನ ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕಾಸಿದೆ, ಅದನ್ನ ಹೆಂಗೆ ಡೈವರ್ಸಿಫೈ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ ಮರುಭೂಮಿಯಲ್ಲಿ ಸೌದಿ ಅರೇಬಿಯಾದ ಸರ್ಕಾರ. ನೋಡಿ ದೂರದಲ್ಲಿ ನಮ್ಮ ಪ್ರೀತಿಯ ಹೆಮ್ಮೆಯ ಕನ್ನಡಿಗರು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿಂದಲೇ ವೇವ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಾವುಟವನ್ನು ಎದೆ ಮೇಲೆ ಹಾಕೊಂಡು ಬಂದಿದ್ದಾರೆ. ವಾ 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 ವಾ. ಅವ್ರು ಯಾರು ಏನು ಅಂತ ಬನ್ನಿ ತೋರಿಸ್ತೀನಿ. ನಮ್ಮನ್ನು ಪ್ರೀತಿಯಿಂದ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಕನ್ನಡಿಗರು ಬಂದಿದ್ದಾರೆ. ನೋಡಿ ಇಲ್ಲಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ವಾ ನೋಡಿ ಇಲ್ಲಿ ಎಂಥ ಸ್ವಾಗತ ಕೊಡ್ತಾರೆ ನಮಗೆ. ನೀವು ಹಾಕೋಬೇಕು, ನಾವಲ್ಲ. ಓ ಏನಿದು? ಇದು ಡೇಟ್ಸು ಮತ್ತು ಹೂವು. ಸರ್ ಹೆಣ್ಮಕ್ಳು ಹೂ ಕೊಟ್ಟು ಕೊಟ್ಟು ಅಭ್ಯಾಸ ಇದೆ. ನಮ್ಮ ಹುಡುಗರು ಕೊಡ್ತಾ ಇರಲ್ಲ ಸರ್, ತಪ್ಪಲ್ವಾ? ಹೌದಾ? ಹೂ ಜರ್ಮನಿಯಿಂದ ನೋಡಿ ಕಲ್ತಿದ್ದಾರೆ. ಎಷ್ಟು ಮುದ್ದಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ. ಹೂ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ವೆಲ್ಕಮ್ ಟು ಜರ್ಮನಿ ಅಂತ ಇಲ್ಲಿಯ ಬಾವುಟ ಕೂಡ ಬರ್ದಿದ್ದಾರೆ. ಬಿಯರಲ್ಲಿ ಬಿಯರ್ ಈ ದೇಶದಲ್ಲಿ ಎಣ್ಣೆ ಗಿಣ್ಣೆ ಕೇಳಿದ್ರೆ ಅಷ್ಟೇ ನಿಮ್ಮನ್ನ ಮಾಮ್ನು ಮಾಡ್ಬಿಡ್ತಾರೆ. ಮಾಮ್ನು ಅಂದ್ರೆ ಏನು ನಿಷಿದ್ಧ ಅಂತನಾ ಮಾಮ್ನು ಅಂತ. ಖಾಲಿ ಕ್ವಾರ್ಟರ್ ಬಾಟ್ಲು ಹಂಗೆ ಲೈಫು, ಆಚೆಗೆ ಹಾಕೋ ಒಳ್ಳೆ ವೈಫು. ಈ ದೇಶದಲ್ಲಂತೂ ಕ್ವಾರ್ಟರ್ ಹೊಡೆಯಂಗಿಲ್ಲ, ಮಾಮ್ನು ಅಂತ ಜೈಲ್ ಒಳಗೆ ಸೀದಾ ತಳ್ಳಿಬಿಡ್ತಾರೆ. ಆದರೆ ಈ ಇಡೀ ದೇಶದಲ್ಲಿ ಒಂದು ಕ್ವಾರ್ಟರ್ ಬಹಳ ಮುಖ್ಯ ಇದೆ. ಅದ ಹೆಸರು ಖಾಲಿ ಕ್ವಾರ್ಟರ್ ಅಂತ. ಒಂದು ಕ್ವಾರ್ಟರ್ ಆಫ್ ದೇಶನೇ ಸಂಪೂರ್ಣವಾದ ಮರುಭೂಮಿ, ವಿಚಿತ್ರವಾದ ಮರುಭೂಮಿ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಉದ್ದದ, ಆಲ್ಮೋಸ್ಟ್ 13, 14, 15, 16 ಫ್ಲೋರ್ ಎತ್ತರದ ಮರಳು ಗುಡ್ಡೆಗಳು. ಇಡೀ ಒಂದು ಕ್ವಾರ್ಟರ್ ಆಫ್ ದ ಕಂಟ್ರಿ ಇಮ್ಯಾಜಿನ್ ಮಾಡಿ. ಅದು ಗಾಳಿಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಯ್ತಾನೆ ಇರುತ್ತೆ. ಈ ಜಾಗದಲ್ಲಿ ಏನೂ ಕಟ್ಟಕ್ಕಾಗಲ್ಲ, ಏನು ಇಳಿಸಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇದೊಂದು ರೀತಿಯ ಬಫರ್ ಝೋನ್ ಅಂತಾನೆ ಕರಿಬಹುದು. ಬಹಳ ವಿಚಿತ್ರವಾದ ಜಿಯೋಗ್ರಫಿ. ಸೌದಿ ಅರೇಬಿಯಾದ ದಕ್ಷಿಣ ಭಾಗದಲ್ಲಿ ಈ ಖಾಲಿ ಕ್ವಾರ್ಟರ್ ನ ನೋಡಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇಮ್ಮಡಿ ಪುಲಕೇಶಿ, ನಮ್ಮ ಹೆಮ್ಮೆಯ ಕರ್ನಾಟಕ. ಈಗ ಇವ್ರು ಯಾರ್ಯಾರು, ಇವ್ರ ಹೆಸರುಗಳು ಪ್ರತಿಯೊಂದು ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇವರೆಲ್ಲ ನಮ್ಮ ಪ್ರೀತಿಯ ಗ್ಲೋಬಲ್ ಕನ್ನಡಿಗರು. ಹೋಗೋಣ. ದೂರದ ದೇಶದಲ್ಲಿ ಕನ್ನಡಿಗರು ನಮ್ಮನ್ನ ಸ್ವಾಗತ ಕೋರಕ್ಕೆ ಬಂದಿರೋದು ಎಂತಹ ಅಮೋಘವಾದ ಫೀಲಿಂಗ್ ಅಂತ ಹೇಳಕ್ಕಾಗಲ್ಲ. ಅದೆಷ್ಟು ಖುಷಿ ಆಗ್ತಾ ಇದೆ ಇವತ್ತು ಅಂತ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ್ನ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾಗೆ ಸ್ವಾಗತ ಕೋರ್ತಾ ಇರೋರು ರಾಜೇಶ್ ಸುವರ್ಣ ಸರ್.
ಕಳೆದ 35 ವರ್ಷಗಳಿಂದ ಸೌದಿ ಅರೇಬಿಯಲ್ಲಿ ಕೆಲಸ ಮಾಡಿಕೊಂಡು ಈಗ ತಮ್ಮ ಸ್ವಂತ ಬಿಸ್ನೆಸ್ನ ಮಾಡಿಕೊಂಡು ಹಾಗೆ ಕನ್ನಡವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರುವಂತಹ ಈ ಹೆಮ್ಮೆಯ ಕನ್ನಡಿಗನಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ಜೊತೆಗೆ ಇನ್ನೊಬ್ರು ಸ್ನೇಹಿತರಿದ್ದಾರೆ, ನಮ್ಮ ಗಲ್ಫ್ ಕನ್ನಡಿಗರಾದ ಬ್ರೋ ಫುಲ್ ಹೆಸರು ಹೇಳಿ. ಮೋಹನ್. ಬರೀ ಮೋಹನ್ ನಾಗರಾಜು. ಮೋಹನ್ ನಾಗರಾಜು. ಹಾಗೆ ನಮ್ಮ ಇನ್ನೊಬ್ರು ಸ್ನೇಹಿತರು ಪೂರ್ಣೇಶ್ ಅವರು. ಇವರಿಬ್ರು ಕೂಡ ಯೂಟ್ಯೂಬರ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಯ್ತಾ, ಸಿಕ್ಕಾಪಟ್ಟೆ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಅವ್ರ ಚಾನಲ್ ಕೂಡ ಶೇರ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ. 3 ಕನ್ನಡಿಗರು ತ್ರಿಮೂರ್ತಿಗಳ ರೀತಿಯಲ್ಲಿ ಬಂದು ಏರ್ಪೋರ್ಟ್ ಅಲ್ಲಿ ನನ್ನ ರಿಸೀವ್ ಮಾಡಿದ್ದು, ಹಾಗೆ ನಮ್ಮ ಕರ್ನಾಟಕದ ಶಾಲು ನನ್ನ ಹೆಗಲ ಮೇಲೆ ಬಿದ್ದಿದ್ದು ಬಹಳ ಖುಷಿ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೈಲೈಟ್ ಅಂದ್ರೆ ನಮ್ಮ ರಾಜೇಶ್ ಸರ್ ನಮಗೆ ಕೆಂಪಾದ ರೋಜಾ ಹೂವನ್ನ ಕೊಟ್ಟಿದ್ದು. ಈಗ ಇವತ್ತಿಂದ ಯಾರು ತೋರಿಸಿರಲ್ಲ ಅಂತ ಸೌದಿ ಅರೇಬಿಯಾನ ಅಪ್ಪಟ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೋರಿಸ್ತೀನಿ. ಎಲ್ಲರ ಪ್ರೀತಿ ಸಹಕಾರ ಇದೆ. ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ ಅಂತ ಹೇಳ್ತಾ ಶುರು ಮಾಡೋಣ, ಬನ್ನಿ. ಏನಂತೀರಾ ಸರ್? ಪ್ರಥಮ ಬಾರಿಗೆ ಕನ್ನಡ ಯೂಟ್ಯೂಬರ್ ಒಬ್ರು ಬಂದಿದ್ದಾರೆ ಅಂದ್ರೆ ಇವರೇ ನಮ್ಮ. ನೋಡ್ರಿ ರೋಡ್ ಹೆಂಗ್ ಮಾಡಿದ್ದಾರೆ ಅಂತ. ದೂರದ ಸೌದಿ ಅರೇಬಿಯಲ್ಲೂ ಕೂಡ ನಮ್ಮ ಕರ್ನಾಟಕದ ಪ್ರಚಾರ ಎಷ್ಟು ಚೆನ್ನಾಗ್ತದೆ ನೋಡಿ. ಕರ್ನಾಟಕ ಅನಿವಾಸಿ ಭಾರತೀಯರ ಒಕ್ಕೂಟ ಜೆದ್ದಾ ಕನ್ನಡಿಗರ ಒಳಿತಿಗಾಗಿ ಶ್ರಮಿಸ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ. ಈ ತರ ಒಂದು ಸಂಘ ದೂರದ ದೇಶದಲ್ಲಿ ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರಲ್ಲ ರೀ. ನಾವು ಕರ್ನಾಟಕದಲ್ಲಿ ಕೂತಿದ್ರು ಇಡೀ ವಿಶ್ವದ ಮೂಲೆಯಲ್ಲಿ ಕನ್ನಡಿಗರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಡೆನ್ಮಾರ್ಕಲ್ಲಿ ನೋಡಿದ್ರಿ, ಹಾಗೆ ಇವಾಗ ಇನ್ನೂ ಸಾಕಷ್ಟು ದೇಶಗಳಲ್ಲಿ ನೋಡಿದ್ರಿ. ಪ್ರತಿಯೊಂದು ದೇಶಕ್ಕೆ ಹೋದಾಗ್ಲೂ, ಈಗ ಜಾರ್ಡನ್ಗೆ ಹೋದಾಗ ಶೇಷಾದ್ರಿ ಅವರು ಸಿಕ್ಕಿದ್ರು, ಅದೇ ರೀತಿ ಇವಾಗ ಇಲ್ಲಿಯ ಕನ್ನಡಿಗರು ಸಿಕ್ಕಿದ್ದಾರೆ. ಖುಷಿ ಆಗುತ್ತೆ ಈ ರೀತಿ ಕನ್ನಡ ಪರ ಕೆಲಸಗಳು ಮತ್ತು ಕನ್ನಡಿಗರ ಜೀರ್ಣೋದ್ಧಾರ ಮಾಡ್ತಾ ಇರುವಂಥ ವಿಷಯಗಳು ಕೇಳಿದಾಗ ಬಹಳ ಖುಷಿ ಆಗುತ್ತೆ. ಇನ್ನೂ ಸಾಕಷ್ಟು ವಿಷಯ ತಿಳ್ಕೊಳ್ಳೋಣ. ಜಸ್ಟ್ ದ ಬಿಗಿನಿಂಗ್ ಅಂತ ಅಂದ್ಕೊಳ್ಳಿ. ಈಗ ಫಸ್ಟು ತಿಂಡಿಗೆ ಹೋಗ್ತಾ ಇದ್ದೀವಿ. ನೆನ್ನೆ ರಾತ್ರಿ ಫ್ಲೈಟಲ್ಲಿ ತಿಂಡಿನ ಕೊಟ್ಟಿಲ್ಲ ರೀ, ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಈಗ ಬೆಳಗಿನ ತಿಂಡಿಗೆ ಅಲ್ ವಜಾನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಸಂಜೆ ಮೇಲೆ ಮಾತ್ರ ಎಲ್ಲ ಓಪನ್ ಆಗೋದಂತೆ. ಬೆಳಗ್ಗೆ ನಾವು ಬಂದು ತಿಂಡಿ ಕೇಳ್ತಾ ಇದ್ವಿ. ಸರ್ ಸಿಗುತ್ತಾ ಸಿಗಲ್ವಾ? ವಾ, ಇಲ್ಲಿ ತಿಂಡಿ ಸಿಗಲ್ಲ, ಫುಲ್ಲು ಹಣ್ಣು ಸಿಗ್ತಾ ಇದೆ. ಈಗಷ್ಟೇ ಅಫ್ಘಾನಿಸ್ತಾನಲ್ಲಿ ರಾಶಿ ಕಂದಹಾರಿ ಅನಾರ್ ಅಥವಾ ದಾಳಿಂಬೆ ನೋಡಿದ್ದೆ. ಇಲ್ಲೂ ಕೂಡ ಅದೇ ದಾಳಿಂಬೆ ಹಾಗೆ ಅವಕಾಡನ್ನು ನೋಡ್ಬೋದು. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಬೆಳಗ್ಗೆ ತಿಂಡಿ ಇಲ್ಲಿ ಓಪನ್ ಆಗಿದೆ. ಇದೇನಿದು ಬಾಳೆಹಣ್ಣುಗಳು ಹೆಂಗೆ ತಾಕ್ಬಿಟ್ಟಿದ್ದಾರೆ. ಇಲ್ಲಿ ಜ್ಯೂಸ್ಗಳು ಇಟ್ಟಿದ್ದಾರೆ. ಗುಡ್. ಹೋಟ್ಲಲ್ಲಿ ಕೈಗೆ ಮೆನು ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾದ ಕರೆನ್ಸಿಯ ಹೆಸರು ಸೌದಿ ರಿಯಾಲ್ ಅಂದ್ಬಿಟ್ಟು ಮೆನು ಇರ್ತದೆ. ಮೆನು ಈ ರೀತಿ ಇದೆ. ಒಂದು ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಅರಬಿಯಲ್ಲಿ. ಈ ದೇಶದ ಅಫಿಷಿಯಲ್ ಲ್ಯಾಂಗ್ವೇಜ್ ಅರಬಿ. ಸ್ನೇಹಿತರು ಅರಬಿ ಸಖತ್ತಾಗಿ ಮಾತಾಡ್ತಾರೆ. ನನ್ನನ್ನು ಬೆಳಗ್ಗೆ ನಿದ್ದೆಗಳಲ್ಲಿ ಬಂದಿದ್ದೀನಲ್ಲ, ಅದಕ್ಕೆ ಎಬ್ಸೋದಕ್ಕೆ ಒಂದು ಸ್ಪೆಷಲ್ ಮುಷಕ್ಕಲ್ ಅಂತ ಜ್ಯೂಸ್ ಆರ್ಡರ್ ಮಾಡ್ತಾ ಇದ್ದಾರೆ. ಈ ಜ್ಯೂಸಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಜಗತ್ತಲ್ಲಿ ಹಣ್ಣಿದೆಯಲ್ಲ ಎಲ್ಲ ಹಣ್ಣುಗಳನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರಂತೆ. ಮುಷಕ್ಕಲ್ ಇಲ್ಲಿಯ ಸ್ಪೆಷಾಲಿಟಿ. ಅಲ್ಲಿದೆಯಾ? ಓಕೆ, ದೂರದಲ್ಲಿದೆ ನೋಡಿ, ಅದೇ ಮುಷಕ್ಕಲ್ಲು. ಎಲ್ಲ ಹಣ್ಣುಗಳ ಸಮ್ಮೇಳನ ಅಂತ ಕರಿಬೋದು. ದೇಶದ ಲಕ್ಷ್ಮಿ ಭಾಳ ಮುಖ್ಯ ರೀ. ಸೌದಿ ಅರೇಬಿಯಾ ರಿಯಾಲ್ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, 1 ರಿಯಾಲು 54 ಆಣಿ, 2 ರಿಯಾಲು, 1 ರಿಯಾಲ್ ನೋಟು, 5 ರಿಯಾಲು. ಇದು 50 ಹತ್ತಿಲ್ವಾ? 10 ಇರಬೇಕು. ಇದು 100, 200, ಇದು ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚಾದ 500. ಸೊ ನೋಟನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಫಸ್ಟು ದೊಡ್ಡದಕ್ಕೆ ಕೈ ಹಾಕೋಣ. ಎಲ್ಲ ನೋಟ್ಗಳ ಮೇಲೆ ಕೂಡ ಇಲ್ಲಿಯ ರಾಜನ ದರ್ಬಾರು. ಪ್ರಸ್ತುತ ರಾಜ ನೀವು ನೋಟ್ ಮೇಲೆ ಏನ್ ನೋಡ್ತಾ ಇದ್ದೀರಾ, ರಾಜ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್. ನೆಕ್ಸ್ಟ್ ಕ್ರೌನ್ ಪ್ರಿನ್ಸ್ ಆಗ್ಬೇಕಾಗಿದ್ದು ಉತ್ತರಾಧಿಕಾರಿ ಅಂತ ಏನ್ ಕರಿತೀವಿ, ಇವರ ತಮ್ಮನ ಮಗ. ಆದ್ರೆ ಇವ್ರ ಮಗ ಬಿಡ್ಲಿಲ್ಲ. ಅದ್ ಹೆಂಗ್ ಬಿಟ್ಬಿಡ್ತೀರಾ ತಮ್ಮನ ಮಗನ್ಗಿಂತ. ಇಷ್ಟು ವರ್ಷದ ಇತಿಹಾಸವನ್ನೇ ಅಳಿಸಿ ಹೊಸ ರೀತಿಯ ರೂಲಿಂಗ್ ನ ಶುರು ಮಾಡಿದ್ರು ಕ್ರೌನ್ ಪ್ರಿನ್ಸ್ MBS. ಲೇಟೆಸ್ಟ್ ಸೆನ್ಸೇಷನ್ ಸೌದಿ ಅರೇಬಿಯಲ್ಲಿ ಇವರು ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಅಂತ ಕರೀತಾರೆ ಇವ್ರನ್ನ. ಸೌದಿಯಲ್ಲಿ ಸಂಪೂರ್ಣ ಅಧಿಕಾರ ರಾಜಂದೆ. ಇಲ್ಲಿ ರಾಜ ಸರ್ವೋಚ್ಚ ಕಾರ್ಯಾಂಗ, ಶಾಸಕಾಂಗ ಮತ್ತೆ ನ್ಯಾಯಾಂಗ. ಕಿಂಗ್ ಅಬ್ದುಲ್ ಅಜೀಜ್. ಜೋರಾಗಿ ಹೇಳಂಗಿಲ್ಲ ಆಯ್ತಾ, ಗಲಾಟೆಗಳಾಗ್ಬಿಡುತ್ತೆ, ಹುಷಾರಾಗಿರ್ಬೇಕು. ಆಮೇಲೆ ಹಿಂದ್ಗಡೆ ಇಲ್ಲಿ ಸೌದಿ ಅರೇಬಿಯನ್ ಮಾನಿಟರಿ ಅಥಾರಿಟಿ, ಹೆಂಗೆ RBI ಇರುತ್ತೋ ಅದೇ ರೀತಿ ನಮ್ಮದು ಸ್ಪೆಷಲ್ ಮಿಕ್ಸ್ ಜ್ಯೂಸ್ ಬಂದಿದೆ. ಇದೆನಾ? ಓಕೆ. 200 ರೂಪಾಯಿ ನೋಟ್ ಮೇಲೆ ಇದ್ರ ಮೇಲೂ ಕೂಡ ರಾಜ.
ಎಲ್ಲದ್ರ ಮೇಲೂ ಕೂಡ ರಾಜನೇ, ಯಾಕಂದರೆ ಸರ್ವಾಧಿಕಾರ ಇಲ್ಲಿ ನಡೀತಾ ಇರೋದು ಎಷ್ಟೋ ವರ್ಷಗಳಿಂದ. ಸೌದ್ ಫ್ಯಾಮಿಲಿ ಅಂತ ಕರೀತಾರೆ ಅವರನ್ನು, ಕರೆಕ್ಟ್ ಅಲ್ವಾ? ಸೊ ಅವರೇ ಈ ದೇಶದ ಆಳ್ವಿಕೆಯನ್ನು ನಡೆಸ್ತಾ ಇರೋದು. ಇದು ಇಲ್ಲಿಯ ದೇಶದ ಲಕ್ಷ್ಮಿ. ಕೈಗೆ ಇವಾಗ ಮುಷಕಲ್ ಬಂದಿದೆ. ಬಾಳೆಹಣ್ಣು ಸ್ವಾದ ಅತ್ಯಂತ ಜಾಸ್ತಿ ಇದೆ. ಈಗ ಬೇರೆ ಬೇರೆ ಸಲಾಡ್ಸು ಮತ್ತೆ ಸಾಕಷ್ಟು ಆಲಿವ್ಸ್ ಬಂದಿದೆ. ಇದು ನಂಗೆ ಬಹಳ ಇಷ್ಟ ಆಲಿವ್ಸು. ಅರೇಬಿಯನ್ ಕಂಟ್ರೀಸ್ ಸಕ್ಕತ್ತಾಗಿದೆ. ಹೌದು, ನಿಜವಾಗ್ಲೂ. ಈಗ ನಮ್ಮ ಸರ್ ಇದಾರಲ್ಲ ರಜತ್ ಸರ್, ಅವ್ರಿಗೆ ಅರಬಿ ಫುಲ್ ಬರುತ್ತೆ. ಈ ದೇಶಕ್ಕೆ ಬಂದು ಸಂಪೂರ್ಣವಾಗಿ ಕಲ್ತಿದ್ದಾರೆ. ಸಿಂಪಲ್ ಆಗಿರೋ ಅರಬಿ ವರ್ಡ್ಸ್ನ ಕಲ್ತ್ಕೊಳ್ಳೋಣ ಅವರಿಂದ, ಸೊ ದಟ್ ಈ ದೇಶದಲ್ಲಿ ಬದುಕಕ್ಕೆ ಸುಲಭ ಆಗುತ್ತೆ. ಹೇಳಿದ್ದು ಸರ್ ನಮಸ್ಕಾರ, ಹೆಂಗ್ ಹೇಳೋದು? ಸಲಾಮ್ ಅಲೈಕುಮ್. ಸಲಾಮ್ ಅಲೈಕುಮ್. ಅಫ್ಘಾನಿಸ್ತಾನ ಸೇಮ್, ಇಲ್ಲೂ ಸೇಮ್. ಇದು ಶುಕ್ರನ್ನ. ಶುಕ್ರನ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಈ 1 2 3 4 ವಾಹಿದ್ ಇತ್ನೇನ್. ವಾಹಿದ್ ಅಂದ್ರೆ ಒಂದು, ಇತ್ನೇನ್ 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 ಅಂದ್ರೆ ಎರಡು, ತಲಾತ ಅಂತ ಹೇಳಿದ್ರೆ ತಲಾತ. ತಲಾತ. ಆಮೇಲೆ ಅರ್ಬಾ ಅಂದ್ರೆ 4. ನನಗೆ ಗೊತ್ತಾಗೋಯ್ತು, ಯಾಕಂದ್ರೆ 4 ಜ್ಯೂಸ್ ಆರ್ಡರ್ ಮಾಡಿದ್ವಿ. ನೋಡಿ, ಅರ್ಬಾ ಅಂದ್ರು, ಕಂಸ ಅಂದೆ. ಕಂಸ ಅಂದ್ರೆ 5. ಆಮೇಲೆ ಸಿತ್ತ. ಸಿತ್ತ ಅಂದ್ರೆ 6. ಸಬಾ ಅಂತ ಹೇಳಿದ್ರೆ 7. ಸಬಾ 7. ತಮಾನಿ ಅಂತ ಹೇಳಿದ್ರೆ 8. ತಮಾನಿಯ. ತಮಾನಿಯ ಅಂದ್ರೆ 8. ತಿಸ್ಸಾ. ಬಂದು ನಮ್ಮ ಲೈಟ್ ಬಂದ್ ಮಾಡ್ತಾ ಇದ್ದಾರೆ. ಆಮೇಲೆ 9 ಸರ್. ತಿಸಾ ಅಂತ ಹೇಳ್ತಾರೆ. ತಿಸಾ 10. ಅಶರ. ಅಶರ ಅಷ್ಟು ಸುಲಭ ಇಲ್ಲ, ತುಂಬಾ ಕಷ್ಟ ಇದೆ. ಅದೊಮ್ಮೆ ಯಾವ ದೇಶದಲ್ಲಿ ಹೋದ್ರು ನಮ್ಗೆ ಆತರ ಒಂದು ಸರ್ ಮುಷಕಲ್ಗೆ ಎಲ್ಲ ಬಂದು ರೀಚ್ ಆಗಿದ್ದೀವಿ ನಮ್ಮ ಗಲ್ಫ್ ಕನ್ನಡಿಗರಾದ ಮೋಹನ್ ಅವರ ಮನೆಗೆ. ಇವತ್ತು ಅವ್ರ ಜೊತೆಗೆ ವಾಸ ಇರ್ತೀನಿ. ಇಲ್ಲಿಂದ ಬೇರೆ ಬೇರೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದೆ ಅಂತೆ ಅವ್ರ ಮನೆ, ಚೆನ್ನಾಗಿದೆ ಅಪಾರ್ಟ್ಮೆಂಟ್ಸು. ಇದೆಲ್ಲ ನಿಮ್ಮ ಮನೆ? ಹಾಂ, ವೆರಿ ನೈಸ್ ಸರ್. ಧನ್ಯವಾದ ಧನ್ಯವಾದ ಧನ್ಯವಾದ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಸೌದಿ ಅರೇಬಿಯಲ್ಲಿ ನಾಯಿಗಳಿಲ್ವಂತೆ, ಬರೀ ಬೆಗ್ಗಳು ಮಾತ್ರ ಅಂತೆ. ಮುದ್ದಾದ 3 ಬೆಗ್ಗಳು. ಕಂಪ್ನಿಯವ್ರು ಕೊಟ್ಟಿರೋಂಥ ಅಕಾಮಿಡೇಷನ್ನು, ಅವ್ರ ಜೊತೆಗೆ ನಾನಿರ್ತೀನಿ ಇವತ್ತು. ವಾವ್, ಎಂಥ ಅದೃಷ್ಟ. ಇಲ್ಲಿ ನೋಡ್ರಿ, ಇಲ್ಲಿ ಮನೆಗೆ ಎಂಟ್ರಿ ಕ್ರಿಕೆಟ್ ಬ್ಯಾಟ್ಗಳು ಹೆಂಗೆ ಜೋಡಿಸಿದ್ದಾರೆ ಅಂತ. ಅಂದರೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತೀರಾ ಅಂತ ಗೊತ್ತಾಯ್ತು. ಇಲ್ಲಿ ಹೌದಾ, RCB ಫ್ಯಾನ್ಸ್ ಅಂತ ಎಲ್ಲರೂ ಭಯಾನಕ ಕ್ರಿಕೆಟ್ ಟೂರ್ನಮೆಂಟ್ಗಳು ಎಲ್ಲ ಮಾಡ್ತಾರೆ. ಇಂಡಿಯನ್ ಅಸೋಸಿಯೇಷನ್ನು, ಕರ್ನಾಟಕ ಅಸೋಸಿಯೇಷನ್ನು, ಎಲ್ಲ ಅಸೋಸಿಯೇಷನ್ನು. ನಮ್ಮ ಸ್ನೇಹಿತರೆಲ್ಲ ಆಟೋಮೊಬೈಲ್ ಇಂಡಸ್ಟ್ರೀಲಿ ಕೆಲಸ ಮಾಡ್ತಿರೋದು. ಒಂದೊಂದು ರೂಮಲ್ಲೂ ಇಬ್ಬಿಬ್ಬರು ಇರ್ತಾರಂತೆ. ಅವ್ರ ಜೊತೆಗೆ ನನಗೂ ಉಳ್ಕೊಳ್ಳುವಂತಹ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ಕರಿಬೇಕು. ನೋಡಿ, ಇಲ್ಲಿ ನಮ್ಮ ಗಲ್ಫ್ ಮೋಹನ್ ಅವರ ರೂಮು. ಇದು ನಿಮ್ಮ ರೂಮಾ? ಹಾಂ, ನಾನು ಬರ್ತಾ ಇದ್ದೀನಿ ಅಂದ್ಬಿಟ್ಟು ಮೋಹನ್ ಅವರು ತಮ್ಮ ರೂಮನ್ನು ಖಾಲಿ ಮಾಡಿಕೊಂಡು ಪಕ್ಕದ ರೂಮ್ಗೆ ಹೋಗಿದ್ದಾರೆ ಸ್ನೇಹಿತರ ಜೊತೆಗೆ. ಏನು ಹೇಳೋಣ ಈ ಪ್ರೀತಿಗೆ, ಈ ವಿಶ್ವಾಸಕ್ಕೆ. ಸದ್ಯಕ್ಕೆ ತುಂಬ ಸುಸ್ತಾಗಿದ್ದೀನಿ. ಒಂದು 2-3 ಗಂಟೆಗಳ ಕಾಲ ವಿಶ್ರಾಂತಿ ಪಡೆದು ಅದಾದ ಮೇಲೆ ಜದ್ದಾನ ತೋರಿಸ್ತೀನಿ. ಹಾಗೆ ಸೌದಿ ಸೀರೀಸ್ನ ಶುರು ಮಾಡೋಣ. ಸ್ವಲ್ಪ ಆಮೇಲೆ ಸಿಗೋಣ. ಚಾವ್. ಈಗಷ್ಟೇ ಎದ್ದೆ. ಖಂಡಿತ ಸೌದಿಲಂತೂ ಇರಲಿಲ್ಲ. ಎಲ್ಲ ದೇಶಗಳು, ನಮ್ಮ ಮುಂದೆ ಯಾವ್ಯಾವ ದೇಶಕ್ಕೆ ಹೋಗ್ಬೇಕು ಅಂತ ಕನಸು ಕಂಡಿದ್ದೀನಲ್ಲ, ಆ ದೇಶಕ್ಕೆಲ್ಲ ಒಂದು ರೌಂಡ್ ಪ್ರವಾಸ ಮಾಡ್ಕೊಬಂದೆ. ಸುಸ್ತಾಗೋಗಿದ್ದೀರಿ. ಒಳ್ಳೆ ನಿದ್ದೆ ಆಯಿತು. ಈಗ ಸ್ನೇಹಿತರು ಊಟಕ್ಕೆ ಕರೀತಾ ಇದ್ದಾರೆ. ಇಲ್ಲಿ ಈ ರೂಮಲ್ಲಿ 8 ಕನ್ನಡಿಗರಿದ್ದಾರೆ. 8 ಕನ್ನಡಿಗರು ಕೂಡ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೋಸ್ಕರ ಅಡುಗೆ ಮಾಡಿಕೊಂಡು ರೆಡಿ ಇದ್ದಾರೆ. ಅವರು 12:30 ಬ್ರೇಕ್ಗೋಸ್ಕರ ಬಂದಿದ್ದಾರೆ. ಅವನ್ನೆಲ್ಲ ಭೇಟಿ ಮಾಡಿ ಊಟ ಮಾಡಿ ಅದಾದಮೇಲೆ ನಮ್ಮ ಕೆಲಸವನ್ನು ಮುಂದುವರ್ಸೋಣ. ಕನ್ನಡಿಗರ ಬದುಕು ಇನ್ ಸೌದಿ. ನಮಸ್ಕಾರ ಕನ್ನಡಿಗರೇ. ಭಟ್ಕಳದವರಾ? ಪರವಾಗಿಲ್ಲ, ನ್ಯಾಚುರಲ್ ಆಗಿರಬೇಕು. ನಾನು ತೆಗೆದ್ಬಿಡ್ಲಾ ಶರ್ಟು? ಇರ್ಲಿ ಬಿಡ, ಕೂತ್ಕೊಳ್ರಿ. ಏನು ಕಾಣಿಸ್ತಾ ಇಲ್ಲ. ಏನು ಅವೆಲ್ಲ ತಲೆ ಕೆಸ್ಕೊಬಿಡಿ, ಹಂಗಿಲ್ಲ. ಇದು ನಮ್ಗೆ ನಾರ್ಮಲ್ ನೀವು ಮಾಡ್ರೆ ಅಡುಗೆ ಬೇಕು. ಏನೋ ತಂದಿ, ಯಾಕೆ ತಂದ್ರಿ ಮತ್ತೆ ಸುಮ್ಮನೆ ಇದನ್ನ? ನಾನು ಬೇಡ ಅಂತ ಹೇಳಿದ್ದೆ. ನನಗೆ ಇಲ್ಲಿ ನೀವುಗಳೇನು ಊಟ ಮಾಡ್ತೀರ ಅದೇ ನಾನು ತಿನ್ನಬೇಕು. ನೋಡಿ, ಇಲ್ಲಿ ಇದು ಲೋಕಲ್ ಊಟ. ಇದು ನೀವು ಮಾಡಿರೋದಲ್ವಾ? ವೆರಿ ಗುಡ್. ಇದು ನೋಡಿ ನನಗೋಸ್ಕರ. ಇದು ಮಂದಿನಾ? ಹಾಂ, ಮಂದಿ. ವೆರಿ ನೈಸ್. ಅಲ್ಫಾಮ್ ಮಂದಿ. ಓಕೆ. ಹೆಂಗಾಯ್ತು ಕೆಲಸ?
ನಡೀತಾ ಇದೆ. ಓಕೆ. ಕಷ್ಟ ಅಲ್ಲ ನಿಮ್ಮ ಕೆಲಸ? ಇಲ್ಲ, ನಾರ್ಮಲ್. ನಮ್ದೇನಿದ್ರು ಆಫೀಸ್ ವರ್ಕ್. ಆಫೀಸ್, ಹಾಂ, ಆಟೋಮೊಬೈಲಲ್ಲಿ ಎಲ್ಲ ನೋಡ್ಕೊಳ್ಳೋದು, ಶವರ್ಲೆ ಮತ್ತು GMC ವಾರಂಟಿ, ಸರ್ವಿಸ್ ವಾರಂಟಿ ಎಲ್ಲ ನೋಡ್ಕೊತೀವಿ. ಓಕೆ ಓಕೆ. ಬ್ರದರು ಅವನು ಟೆಕ್ನಿಷಿಯನು, ಹಾರ್ಡ್ ವರ್ಕಿಂಗು. ಹಾಂ, ಸರಿಯಾಗಿ ಊಟ ಮಾಡಬೇಕು, ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ? ಓಕೆ, ಊಟ ಮಾಡೋಣ ಬನ್ನಿ. ನೋಡಿ, ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ ಇಲ್ಲಿ ಟೆಕ್ನಿಷಿಯನ್ ಆಗೋದು ಅಷ್ಟು ತಲೆನೋವು ಕೆಲಸ ಅಲ್ಲ, ಭಾರತ ದೇಶದಲ್ಲಿ ಟೆಕ್ನಿಷಿಯನ್ ಆಗೋದು ತುಂಬ ಕಷ್ಟ. ಯಾಕೆಂದರೆ ಅಲ್ಲಿ ಕೆಲಸಕ್ಕೆ ಅಥವಾ ಕಾರ್ಮಿಕರಿಗೆ ಮರ್ಯಾದೆ ಜಾಸ್ತಿ ಇಲ್ಲ ಅಂತ. ಇಲ್ಲಿ ಅಷ್ಟು ಟೈಮಿಂಗ್ ಸೆನ್ಸು, ಪ್ರತಿಯೊಂದು ಫೆಸಿಲಿಟಿ, ಸೇಫ್ಟಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ? ಭಾಳ ಖುಷಿಯಾಗುತ್ತೆ ಈ ಥರ ಮಾತು ಕೇಳೋದಕ್ಕೆ. ನಮ್ಮಲ್ಲೂ ಕೂಡ ಸಿಸ್ಟಮ್ ಬರಬೇಕು. ನೋಡಿದ್ರಾ ಡಿಗ್ನಿಟಿ ಆಫ್ ಲೇಬರು ಮನುಷ್ಯನಿಗೆ ಬಹಳ ಮುಖ್ಯ ರೀ, ಬಹಳ ಮುಖ್ಯ. ನೋಡಿ, ಒಂದು ಸರಿ 8 ಜನಕ್ಕೂ ಆಗೋವಷ್ಟು ಅನ್ನ ಮತ್ತು ಚಿಕನ್ ಗ್ರೇವಿ ಈ ಥರ ಏನಾದ್ರು ಮಾಡಿಬಿಡ್ತಾರಂತೆ. ಯಾರು ಮಾಡ್ತಾರೆ ಜನರಲ್ಲಿ, ಅಥವಾ ಎಲ್ಲರೂ ಮಾಡ್ತಾರೆ? ಹೌದಾ? ಬಟ್ ಹೆಲ್ಪ್ ಯಾರು ಮಾಡ್ತಾರೆ? ಒಬ್ಬರೇ ಮಾಡ್ತಾರೆ? ಡೈಲಿ ಒಬ್ಬೊಬ್ಬರಿಗೆ. ಓ, ಚೆನ್ನಾಗಿರುತ್ತೆ ನೋಡಿ. ವೆಜಿಟೇರಿಯನ್ ಮಾತ್ರನಾ, ಎವ್ರಿಡೇ ನಾನ್ ವೆಜ್? ನಾನ್ ವೆಜ್ ಜಾಸ್ತಿ. ಮೀನು, ನಿಮ್ಮ ಭಟ್ಕಳಾದ್ರು ಮೀನು ತಿಂದೆ? ಮೀನು ಮಾಡ್ತೀರಾ? ಓಕೆ ಓಕೆ. ಇಲ್ಲಿ ಕೇರಳ ಸ್ನೇಹಿತರು ಬಂದಿದ್ದಾರೆ. ಅವ್ರ ಹೆಸರೇನು? ಅನೀಶ್ ಇವರು, ದುರ್ಗೇಶ್ ಇವರು. ಓಕೆ. ಅಫ್ಘಾನಿಸ್ತಾನಲ್ಲಿ 1 ತಿಂಗಳು ಏನೋ ಮೇಂಟೆನೆನ್ಸೇ ಮಾಡೋಕ್ಕಾಗಿಲ್ಲ ಗುರು. ಅದಕ್ಕೆ ಸೌದಿಗೆ ಬರ್ತಿದ್ದಂಗೆ ಇಲ್ಲಿಯ ಲೋಕಲ್ ಬಾರ್ಬರ್ ಶಾಪಿಗೆ ಬಂದು ಸ್ವಲ್ಪ ಕಟಿಂಗ್ ಮಾಡಿಸ್ಕೊಳ್ಳೋಣ, ಸ್ವಲ್ಪ ಸ್ಮಾರ್ಟ್ ಆಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬಂದಿದ್ದೀನಿ, ನೋಡೋಣ ಹೆಂಗೆ ಮಾಡ್ತಾರೆ ಬನ್ನಿ. ನಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ ಹೀರೋ ಮಜಬೂತ್ ಮಾಡ್ಬೇಕಂತ. ನಾನು ಹೀರೋ ಥರ ಲುಕ್ ಕೊಡ್ಬೇಕಂತೆ. ಈ ಸ್ನೇಹಿತರು ಈಜಿಪ್ಟ್ ಸ್ನೇಹಿತರು, ಈಜಿಪ್ಟ್ ಹೇರ್ ಸ್ಟೈಲಿಸ್ಟ್. ಇವತ್ತು ನಮಗೆ ಭಾಷೆ ಬರಲ್ಲ, ಹೇಳಲಿಲ್ಲ ಅಂದ್ರೆ ಹೆಂಗಂದ್ರೆ ಹಂಗೆ ಎಗರಿಸ್ಬಿಡ್ತಾರೆ. ಭಾರಿ ಹುಷಾರಾಗಿರ್ಬೇಕು. ಅದಕ್ಕೆ ನಮ್ಮ ಬ್ರದರ್ ಹೇಳಿದ್ರು ಫೋಟೋ ತೋರಿಸ್ಬಿಡಿ, ಡೇಂಜರಸ್ ಇಲ್ಲಿ, ಹೆಂಗಂದ್ರೆ ನಂಗೆ ಕಟ್ ಮಾಡಾಕ್ ಬಿಡ್ತಾರೆ ಅಂತ. ಅದಕ್ಕೆ ಫೋಟೋ ತೋರಿಸಿದ್ವಿ, ಹಿಂಗೆ ಮಾಡಬೇಕು ಅಂತ ಹೇಳಿದ್ವಿ. ಓಕೆ ಬ್ರೋ? ಹಬೀಬಿ ಏನ್ ಗುರು ಇದು ಪ್ಲಾಸ್ಟಿಕ್ ಕವರ್ ಆಗ್ತಾವನೆ ನೋಡಿ ಇಲ್ಲಿ. ಯಾರು ಗುರು ಇವನು, ನನ್ನನ್ನು ದೆವ್ವ ಮಾಡಿಬಿಟ್ಟಿದ್ದಾನೆ. ಯಾವುದೋ ಮಾಯಿಶ್ಚರೈಸಿಂಗ್ ಮಾಡ್ತೀನಿ ಅಂತ ಕೂದಲು ಗಡ್ಡ ಮುಖಕ್ಕೆ ಬಡದ ಹಾಕ್ಬಿಟ್ಟಿದ್ದಾನೆ ಗುರು. ನೋಡ್ರಿ ನನ್ನ ಸ್ಥಿತಿ ಹೆಂಗ್ ಮಾಡಿದ್ದಾರೆ ಅಂತ. ಬ್ರೋ, ಮಜಾ ತಗೋತಾ ಇದ್ದೀರಾ ನೀವು? ಹನುಮಂತನ್ ತರ ಕಾಣಿಸ್ತಾ ಇದ್ದೀರಂತೆ. ಈಗ ನಾವು ರೆಡಿಯಾಗಿ ಸ್ಮಾರ್ಟ್ ಆಗಿ ಹೇರ್ ಕಟಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಂಪತ್ ಶೆಟ್ಟರ್ ಜೊತೆಗೆ ಆಚೆ ಕಡೆ ಸುತ್ತಾಡೋದಕ್ಕೆ. ಸ್ನೇಹಿತರು ಕಾರಲ್ಲಿ ಬಂದಿದ್ದಾರೆ ನೋಡಿ, ಒಳ್ಳೆ ಕಾರ್ ಇಟ್ಟಿದ್ದಾರೆ, ಮ್ಯಾಲಿಬು ಕಾರ್ ಇಟ್ಟಿದ್ದಾರೆ. ವಾ, ಚೆನ್ನಾಗಿದೆ ಬ್ರೋ ಕಾರು. ಶೆಟ್ರೆ, ಸೌದಿ ಅರೇಬಿಯಾ. ಧನ್ಯವಾದಗಳು ಶೆಟ್ರೆ, ನನ್ನ ಪ್ರೀತಿ ಶೆಟ್ರೆ. ಥ್ಯಾಂಕ್ ಯು. ಸುತ್ತಾರೋಣ ನಡೀರಿ, ಕಾರ್ ಚೆನ್ನಾಗಿದೆ ನಿಮ್ಮದು. ಗ್ಲೋಬಲ್ ಕನ್ನಡಿಗನ ಅವನೇ ಬೇರೆ. ಈಗ ನೀವು ಭೇಟಿ ಆಗ್ತಾ ಇದ್ದೀರಾ ಸಂಪತ್ ಶೆಟ್ರನ್ನ, ಬ್ರಹ್ಮಾವರದವರು. ವಾವ್, ದೂರದ, ನಾನು ಸೌದಿ ಅರೇಬಿಯಾ ಇದ್ದೀನಿ ಅಂತ ಖಂಡಿತ ನಂಗೆ ಅನಿಸ್ತಾ ಇಲ್ಲ. ನಾನು ಕರ್ನಾಟಕದಲ್ಲೇ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಯಾಕೋ ಬರ್ತಾ ಇದೆ ಅಲ್ವಾ? ಶೆಟ್ರ್, ನೀವೇನ್ ಮಾಡ್ತೀರಾ ಇಲ್ಲಿ? ನಾನು ಇಲ್ಲೇ GMC ಅಲ್ಲಿ. ಓ, ನೀವೇ ಬಾಸ್? ಓ ಬಾಸ್, ವಿ ಆರ್ ಮೀಟಿಂಗ್ ದ ಬಾಸ್. ಸೊ ಅಸ್ಲಿ ಸೌದಿನ ಜದ್ದಾನ ನೋಡ್ಬೋದು ಇವ್ರ ಜೊತೆಗೆ. ಫಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ಬಲಾದ್ ಅನ್ನೋ ಏರಿಯಾ. ಇದು ಹಳೆಯ ಜದ್ದ. ಅಂದ್ರೆ ಈಗ ಒಂದು ಹೊಸ ಟೌನ್ ಇರುತ್ತೆ, ಹಳೆ ಟೌನ್ ಇರುತ್ತಲ್ಲ, ಆ ಹಳೆ ಟೌನ್, ಆ ಏನ್ಷಿಯಂಟ್ ರೂಯಿನ್ಸ್ ಮತ್ತೆ ಸಾಕಷ್ಟು ಹಳೆ ವಿಷಯಗಳನ್ನ ಇಲ್ಲಿ ತಿಳ್ಕೊಬೋದು. ಒಂದು ಹೇಳ್ತೀನಿ, ಆಗಿನ ಕಾಲದ ಯಾತ್ರೆಗಳು ಬರ್ತಾ ಇದ್ರಲ್ಲ ಮಕ್ಕಾಗೆ, ಮಕ್ಕಾ ಮದೀನಾಗೆ. ಭೂ ಮಾರ್ಗದಲ್ಲಿ ಬರ್ಬೇಕಾದ್ರೆ ಈ ಆಕ್ಚುಲಿ ಜದ್ದಾ ಪೋರ್ಟ್ ನಿಯರ್ ಬೈ ಸಿಟಿ ಜದ್ದಾ. ಮುಂಚೆ ನೋಡಿ, ಮುಂಚೆ ಫ್ಲೈಟ್ಸ್ ಇರ್ತಾ ಇರ್ಲಿಲ್ಲ.
ಯಾರ್ಯಾರು ಹಜ್ ಯಾತ್ರಿಗಳು ಮತ್ತೆ ಮದೀನಾ ಯಾತ್ರಿಗಳು ಬರ್ತಾ ಇದ್ರು, ಉಮ್ರಾ ಕೂಡ ಅದೇನಾ? ಅದೆಲ್ಲ ಉಮ್ರಾ ಅಂದ್ರೆ ಹಜ್. ಡಿಫ್ರೆಂಟ್, ಬಟ್ ಪ್ಲೇಸಿಗೆ ಹೋಗುದೆಲ್ಲ ಸೇಮೇ. ಉಮ್ರಾ ಅಂದ್ರೆ ಬೇರೆ ಪ್ರೊಸೀಜರ್, ಹಜ್ ಹಜ್ ಅಂದ್ರೆ ಬೇರೆ ಪ್ರೊಸೀಜರ್. ಅದಕ್ಕೆ ಮುಂಚೆ ಬರೋರಲ್ಲ ಅವಾಗ ಪೋರ್ಟ್ ಮೂಲಕ, ಶಿಪ್ ಮೂಲಕ ಬಂದು ಜೆದ್ದಾಲಿ ಬೇಸ್ ಮಾಡ್ಕೊಂಡು ಇಲ್ಲಿಂದ ಹೋಗೋರಂತೆ. ಓಕೆ ಓಕೆ. ಅವಾಗ ಗಾಡಿಗಳಲ್ಲಿ ಹೋಗೋರು, ಗಾಡಿ ಒಂಟೆಗಳ ಕ್ಯಾರವ್ಯಾನ್ ಅಲ್ಲಿ. ವೆರಿ ನೈಸ್. ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ನಿಂತಿರುವಂತಹ ಜಾಗ, ಈ ಜಾಗದಲ್ಲಿ ತಪ್ಪು ಮಾಡಿರೋನು ಅಂದರೆ ಮರ್ಡರ್ ಮಾಡಿರೋನು ಅಥವಾ ತಂದಿರೋನು ದೇಶಕ್ಕೆ, ಅವನನ್ನು ಇದೇ ಜಾಗದಲ್ಲಿ ತಲೆಯನ್ನು ಬಗ್ಗಿಸಿ ಕೂರಿಸಿದ್ದಾರೆ. ಹಿಂದ್ಗಡೆ ಎಕ್ಸಿಕ್ಯೂಟ್ ಮಾಡೋನ ಕೈಯಲ್ಲಿ ದೊಡ್ಡದಾದ ಖಡ್ಗ ಇದೆ, ಎದುರುಗಡೆ ಆಡಿಯನ್ಸ್ ಇದ್ದಾರೆ. ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದ್ದಾರೆ ಅವರ ಕುಟುಂಬ ಕೂಡ ಎದುರುಗಡೆನೇ ಇದೆ. ಜೋರಾಗಿ ಅಳ್ತಾ ಇದ್ದಾರೆ, ದಯಮಾಡಿ ಅವನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇದ್ದಾರೆ. ವಿಕ್ಟಿಮ್, ಯಾರನ್ನು ಈ ಮನುಷ್ಯ ಕೊಲೆ ಮಾಡಿದ್ದ ಆ ವಿಕ್ಟಿಮ್ ಕುಟುಂಬ ಕೂಡ ಇದೆ, ಅವರು ಕೂಡ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ನಿನ್ನ ತಲೆ ಕಡಿಲಿ, ನೀನು ಸಾಯಲಿ, ನನ್ನ ಕುಟುಂಬದವನ್ನ ಸಾಯಿಸಿದ್ಯಾ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರು ಕೂಗ್ತಾ ಇದ್ದಾರೆ. ಒಂದು ವಾತಾವರಣ ಒಂದ್ಸಲಿ ಇಮ್ಯಾಜಿನ್ ಮಾಡಿ. ಕೆಲವೇ ವರ್ಷಗಳ ಹಿಂದೆ ಇದೇ ಸೌದಿ ಅರೇಬಿಯಲ್ಲಿ ಎಕ್ಸಿಕ್ಯೂಷನ್ಸ್ ನಡೆಯೋದು, ಅದು ಓಪನ್ ಆಗಿ ಸಾರ್ವಜನಿಕ ಸ್ಥಳದಲ್ಲಿ. ಇವತ್ತು ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಅಂಥದ್ದೇ ಜಾಗದಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಇದೇ ಜಾಗದಲ್ಲಿ ಈ ರೀತಿ ನೂರಾರು ಎಕ್ಸಿಕ್ಯೂಷನ್ಸು ನಡೆಯೋದು. ಎದುರುಗಡೆನೇ ಮಾಸ್ಕ್ ಇದೆ. ಮಾಸ್ಕಲ್ಲಿ ಶುಕ್ರವಾರದ ಪ್ರೇಯರ್ನ ನಂತರ ಇಲ್ಲಿ ಇಮಾಮ್ ಬರೋರು. ಇಮಾಮ್ ಬಂದು ಅವನಿಗೆ ಯಾರನ್ನ ಸಾಯಿಸ್ತಾ ಇದ್ದಾರೆ ಇವತ್ತು ಅವನಿಗೂ ಮಂತ್ರ ಓದೋರು. ಅದಾದಮೇಲೆ ಕುತ್ತಿಗೆಯನ್ನು ಕಡಿಯೋನು ಒಂದ್ಸಲಿ ಕುತ್ತಿಗೆಯನ್ನು ಟಚ್ ಮಾಡೋನು. ಟಚ್ ಮಾಡಿದಾಗ ಅವನು ತಲೆ ಹಿಂಗೆ ಎತ್ತಿ ಮಂತ್ರ ಓದೋಷ್ಟೊತ್ತಿಗೆ ಅರ್ಧದಲ್ಲೇ ಅವನ ತಲೆಯನ್ನು ದೇಹದಿಂದ ಬೇರ್ಪಡಿಸೋರು, ಅವನನ್ನು ಮುಗಿಸೋರು. ಅಕಸ್ಮಾತ್ ವಿಕ್ಟಿಮ್ ಕುಟುಂಬ ಕ್ಷಮೆಯನ್ನು ಕೊಟ್ಬಿಟ್ರೆ, ಇವರು ಹಣವನ್ನು ಕೊಟ್ಟು ಅಥವಾ ಯಾವುದೇ ರೀತಿಯ ಕ್ಷಮೆ ಕೊಟ್ಬಿಟ್ರೆ ಆಗ ಇವನನ್ನು ಬಿಟ್ಬಿಡೋರು. ಇಲ್ಲಿ ಮದುವೆ ವಾತಾವರಣ ಸೃಷ್ಟಿ ಆಗೋದು. ಈ ಯಾರೊಬ್ಬ ಈ ಕಿಲ್ಲರ್ ಫ್ಯಾಮಿಲಿಯವರೆಲ್ಲ ಖುಷಿ ಪಡೋರು, ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ, ಎಲ್ಲ ಒಳ್ಳೇದಾಗತ್ತೆ, ಆ ಥರ ಒಂದು ಮಾತುಗಳೇ ಚೇಂಜ್ ಆಗಿಬಿಡೋದು. ಸೊ ಇಲ್ಲಿ ಫರ್ಗಿವ್ನೆಸ್ ಕೂಡ ಸಿಗೋದು, ಕ್ಷಮೆ ಕೂಡ ಸಿಗೋದು. ಆದರೆ ಸಾಕಷ್ಟು ಸರಿ ಕ್ಷಮೆ ಸಿಗ್ತಾ ಇರಲಿಲ್ಲ. ಡ್ರಗ್ ಅಫೆನ್ಸಸ್ಗೆ, ಮಕ್ಕಳನ್ನು ರೇಪ್ ಮಾಡಿದಂತಹ ಅಫೆನ್ಸಸ್ಗೆ, ಇನ್ನೂ ಸಾಕಷ್ಟು ಬೇರೆ ಬೇರೆ ಕೆಟ್ಟ ಅಫೆನ್ಸಸ್ಗೆ ಸೌದಿ ಅರೇಬಿಯಲ್ಲಿ ಡೆತ್ ಬೈ ಬಿ ಹೆಡ್ಡಿಂಗ್, ಕುತ್ತಿಗೆಯನ್ನು ಕಡಿದು ಪನಿಷ್ಮೆಂಟ್ ಕೊಡೋರು. ಬಹಳ ಘೋರವಾದ ಪನಿಷ್ಮೆಂಟ್ ಅಂತ ಕರಿಬೋದು. ಇದೇ ಜಾಗದಲ್ಲಿ ಅದು ನಡೀತಾ ಇದ್ದಿದ್ದು. ಅಪ್ಪ, ನೆನೆಸ್ಕೊಳ್ಳೋಕ್ಕೆ ಆಗಲ್ಲ, ಮೈ ಜುಮ್ ಅನ್ನತ್ತೆ ನೆನೆಸ್ಕೊಂಡ್ರೆ ಈ ವಿಷಯನ. ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಟ್ ಇದೇ ಜಾಗದಲ್ಲಿ ಅದು ನಡೀತಾ ಇತ್ತು. ಎಲ್ಲರೂ ಹೇಳ್ತಾ ಇದ್ರು ಕರೆಕ್ಟಾದ ಸಮಯದಲ್ಲಿ ಸೌದಿ ಅರೇಬಿಯಾಗೆ ನೀವು ಬಂದಿದ್ದೀರಾ. ಮಿಕ್ಕಿದ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ, ತಡ್ಕೊಳ್ಳೋಕ್ಕೆ ಆಗಲ್ಲ ಓಡಾಡೋದಕ್ಕೆ. ಈ ಒಂದು ತಿಂಗಳಲ್ಲಿ ಬಹಳ ಐಡಿಯಲ್ ಆಗಿರುತ್ತೆ ವೆದರ್ ಅಂತ ನನಗೂ ಹಾಗೆ ಅನ್ನಿಸ್ತಾ ಇದೆ. ವೆದರ್ ತುಂಬ ಚೆನ್ನಾಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ಪ್ರಾಕೃತಿಕವಾಗಿ ಆಗಿರುವಂತಹ ನದಿ ಅಥವಾ ಕೆರೆ ಅಲ್ಲ, ಇದು ಮ್ಯಾನ್ ಮೇಡ್ ಸರೋವರ ಅಥವಾ ಕೆರೆ ಅಂತ ಕರಿಬೋದು. ಇಡೀ ಸೌದಿ ಅರೇಬಿಯಾ ದೇಶದಲ್ಲಿ ಒಂದೇ ಒಂದು ನದಿಯ ಮೂಲ ಕೂಡ ಇಲ್ಲ ರೀ, ಒಂದೇ ಒಂದು. ಕೆಲವು ಕಡೆ ಒಯಾಸಿಸ್ಗಳು, ವಾದಿಗಳಿದೆ. ಅದು ಬಿಟ್ಟರೆ ಇಡೀ ದೇಶದಲ್ಲಿ ನದಿನೇ ಇಲ್ಲ. ಅಂದರೆ ಇಡೀ ವಿಶ್ವದಲ್ಲಿ ನದಿನೇ ಇಲ್ದಿರುವಂತಹ ಅತ್ಯಂತ ದೊಡ್ಡ ರಾಷ್ಟ್ರ ಸೌದಿ ಅರೇಬಿಯಾ. ನದಿಯ ಮೂಲವೇ ಇಲ್ಲದೆ ದೇಶ ಹಾಗೆ ದೇಶದ ವಾಸಿಗಳು ಬದುಕೋಕೆ ಹೇಗೆ ಸಾಧ್ಯ ಗುರು? ವಿಶ್ವದ 12ನೇ ಅತ್ಯಂತ ದೊಡ್ಡ ದೇಶ ಸೌದಿ ಅರೇಬಿಯಾ ಲ್ಯಾಂಡ್ ಏರಿಯಾದಲ್ಲಿ. ಆದರೆ ನದಿಯ ಮೂಲವೇ ಇಲ್ಲದ ವಿಶ್ವದ ಅತ್ಯಂತ ದೊಡ್ಡ ದೇಶ ಕೂಡ ಸೌದಿ ಅರೇಬಿಯಾ. ಹಾಗೆ ಗಲ್ಫ್ ರಾಷ್ಟ್ರ ಅಂತ ಏನ್ ಕರಿತೀವಿ, ಎಲ್ಲಾ ಗಲ್ಫ್ ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡ ದೇಶ ಅರೇಬಿಯನ್ ಪೆನಿನ್ಸುಲಾ ಮೇಲೆ ನಿಂತಿರುವಂತಹ ಸೌದಿ ಅರೇಬಿಯಾ. ಇಲ್ಲಿ ಹೇಗೆ ನೀರನ್ನು ಮ್ಯಾನೇಜ್ ಮಾಡ್ತಾರೆ ಅಂದರೆ ಮೇನ್ ಆಗಿ ಡಿಸಲನೈಸೇಷನ್, ಉಪ್ಪು ನೀರು ಶುದ್ಧೀಕರಣ, ಹಾಗೆ ನೀರನ್ನು ಮರುಬಳಕೆ ಮಾಡೋದು, ಇವೆರಡು ಬಹಳ ಮುಖ್ಯ. ಹಾಗೆ ಸಣ್ಣ ಪುಟ್ಟ ವಾದಿ ಗೀದಿ ಅಂತಿರುತ್ತೆ, ಈ ಒಳ ನದಿ ಪಾತ್ರಗಳು ಕಾಲೋಚಿತವಾಗಿ ತುಂಬುತ್ತೆ, ಮತ್ತೆ ಅದರ ನೀರು ಸರಬರಾಜಿಗೆ ಭೂಗತ ಜಲಚರಗಳು, ಈ ರೀತಿ ಮ್ಯಾನೇಜ್ ಮಾಡ್ತಾರೆ ಸದ್ಯಕ್ಕೆ.
ನಾವೀಗ ಬಂದಿದ್ದೀವಿ ಅಲ್ ಬಲಾದ್ ಅನ್ನೋ ಒಂದು ಏರಿಯಾಗೆ. ಇದು ಜೆದ್ದಾ ನಗರದ ಓಲ್ಡ್ ಟೌನ್ ಅಂತಲೇ ಕರಿಬೋದು. ಪುರಾತನ ಕಾಲದಲ್ಲಿ ಯಾವ ರೀತಿ ಬಿಲ್ಡಿಂಗ್ಸ್ ಇತ್ತು, ಇಲ್ಲಿಯ ಒಂದು ವಿನ್ಯಾಸಗಳು ಯಾವ ಥರ ಇತ್ತು ಅನ್ನೋದನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಸೌದಿ ಅರೇಬಿಯಾದ ಮಿನಿಸ್ಟ್ರಿ ಆಫ್ ಕಲ್ಚರು ಈ ಒಂದು ಪ್ರಾಂತ್ಯವನ್ನು ಇದೇ ಹಳೆಯ ರೀತಿಯಲ್ಲೇ ಉಳಿಸ್ಕೊಂಡಿದ್ದಾರೆ. ಹಾಳಾಗಿರೋ ಬಿಲ್ಡಿಂಗ್ನ ಕೂಡ ಮತ್ತೆ ಮರು ನಿರ್ಮಾಣ ಮಾಡಿ ಅದೇ ಸ್ಟೈಲಲ್ಲಿ ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ಇಲ್ಲಿ ನೀವು ನೋಡ್ಬೋದು. ಭಾಳ ಹಳೆಯದಾದ ಬಿಲ್ಡಿಂಗ್ಸು. ವಿಶ್ವದ 12ನೇ ಅತ್ಯಂತ ದೊಡ್ಡ ದೇಶವಾದ ಸೌದಿ ಅರೇಬಿಯಾದಲ್ಲಿ ಜನಸಂಖ್ಯೆ ಕೇಳಿದ್ರೆ ತುಂಬ ಆಶ್ಚರ್ಯ ಪಡ್ತೀರಾ. ಕೇವಲ 3.5 ಕೋಟಿ ಜನ, ಅದರಲ್ಲಿ 2 ಕೋಟಿ ಜನ ಸೌದಿ ಜನಗಳು, ಇನ್ನು 1.5 ಕೋಟಿ ಜನ ಈ ದೇಶಕ್ಕೆ ಕೆಲಸಕ್ಕೆ ಮತ್ತು ವಲಸೆಗೆ ಬಂದಂತಹ ಜನ. ಅಂದರೆ ಕೇವಲ 2 ಕೋಟಿ ಸೌದಿ ಜನಗಳು ಮಾತ್ರ ಪ್ರಪಂಚದ 12ನೇ ಅತ್ಯಂತ ದೊಡ್ಡ ದೇಶದಲ್ಲಿ ವಾಸ ಇರೋದು. ಮಿಕ್ಕಿದವರೆಲ್ಲ ಬಂದು ಹೋಗೋರು, ಮೈಗ್ರೆಂಟ್ ವರ್ಕರ್ಸು, ಮತ್ತು ಇಲ್ಲೇ ಬಹಳಷ್ಟು ವರ್ಷಗಳಿಂದ ಸೆಟ್ಲ್ ಆದಂತಹ ಇಮಿಗ್ರೆಂಟ್ಸ್. ಸ್ವಾಗತ ಎಲ್ಲರಿಗೂ ಸೌದಿ ಅರೇಬಿಯಾದ ಚಪ್ಪಲಿ ಅಂಗಡಿಗೆ. ಇದು ಸಾದಾ ಸೀದಾ ಚಪ್ಪಲಿ ಅಂಗಡಿ ಅಲ್ಲ, ಶರ್ಗಿ ಅಂತ ಇದ್ರ ಹೆಸರು. ಎಷ್ಟು ಸುಂದರವಾಗಿದೆ ಈ ಶರ್ಗಿ ನೋಡಿ. ನನಗಂತೂ ನೋಡಿದ ತಕ್ಷಣ ಸೂಪರ್ ಅನ್ನಿಸ್ತು. ಸೂಪರ್ ಫಿಟ್ ಅಂತ ಬರೆದಿದ್ದಾರೆ ನಮ್ಮ ಅಲಿ ಸಾಹೇಬ್ರು, ಈ ಅಂಗಡಿ ಓನರು. ಸಕ್ಕದಾಗಿದೆ ಅಂಗಡಿ ನೋಡಿ ಹೆಂಗಿದೆ ಅಂತ, ಒಂದಕ್ಕಿಂತ ಒಂದು ಮಸ್ತಾಗಿದೆ. ನಾರ್ಮಲ್ ಆಗಿಲ್ಲ, ಇದು ಡಿಸೈನೇ ಒಂಥರ ಬಹಳ ಯುನೀಕು, ಬಹಳ ಸೌದಿ ಫೀಲಿಂಗ್ ಇದೆ. 1200 ರೂಪಾಯಿಗೆ ಮಾರ್ತಾ ಇದ್ದಾರೆ. ಚೂರು ಡಿಸ್ಕೌಂಟ್ ಕೇಳಿದ್ರೆ ಒಂದು 800-700 ಕೊಟ್ಬಿಡ್ತಾರೆ ಅನ್ಸುತ್ತೆ. ಹಾಕೊಂಡು ತೋರಿಸ್ತೀನಿ ನೋಡಿ. ಸೊ ಈ ಥರ ಡ್ರೆಸ್ ಹಾಕೊಬೇಕು. ಈ ಥರ ಡ್ರೆಸ್ ಹಾಕೊಂಡು ಈ ರೀತಿ ಚಪ್ಪಲಿ ಹಾಕೊಂಡ್ರೆ ನೀವು ಪಕ್ಕಾ ಸೌದಿ ಅರೇಬಿಯನ್ ಪರ್ಸನ್ ಥರ ಆಗ್ಬಿಡ್ತೀರಾ. ಅಯ್ಯೋ, ಈ ಚಪ್ಪಲಿ ಹಾಕೊಂಡ್ಮೇಲೆ ಈ ಚಪ್ಪಲಿನ ಮುಟ್ಲೇಬಾರ್ದು ಅಂತ ಅನ್ನಿಸ್ತಾ ಇದೆ ಗುರು. ಬೇಡ, ಇದು ವೇಸ್ಟ್. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ದಿಸ್ ಇಸ್ ಗುಡ್. ಅದಕ್ಕೆ ಹೇಳೋದು, ಹೊಸ ಚಪ್ಪಲಿ ಹಾಕೊಂಡ್ಮೇಲೆ ಹಳೆ ಚಪ್ಪಲಿ ಯಾರು ಹಾಕೊಳಕ್ಕಾಗಲ್ಲ. ಪರ್ಚೇಸ್ ಮಾಡೇ ಬಿಟ್ವಿ. 40 ರಿಯಾಲ್ಗೆ ಡೀಲ್ ಆಗಿದೆ. ನಮ್ಮ ಬ್ರದರ್ ಕೊಡ್ತಾರೆ ಕಾಸು, ಆಮೇಲೆ ನಾವು ಬ್ರದರ್ಗೆ ವಾಪಸ್ ಕೊಡ್ತೀವಿ. ಸೌದಿ ಡ್ರೆಸ್ನ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ರೆಡಿಮೇಡ್ ಸಿಗಲ್ಲ, ಬಟ್ಟೆಯನ್ನ ತಗೊಂಡು ಹೊಲಿಸ್ಬೇಕು. ನೋಡಿ ಇಲ್ಲಿ ಸಾಮ್ರಾಣಿ ಅಂಗಡಿ ಬಹಳ ಫೇಮಸ್ ಸೌದಿ ಅರೇಬಿಯಾ. ಎಲ್ಲಾ ಮನೆಗಳಲ್ಲೂ ಕೂಡ ಈ ತರ ಸಾಮ್ರಾಣಿಯನ್ನ ಹಾಕ್ತಾರೆ. ವಾಟ್ ಈಸ್ ದ ನೇಮ್? ಊದ್. ಸೊ ಇದು ಊದ್ ಅಂತ ಕರೀತಾರೆ ಅಲ್ಲ? ನೋ ಪ್ರಾಬ್ಲಮ್. ನೋಡಿ ಹೆಂಗಿದೆ ಅಂತ, ಗಮ್ಮಂತ ಇರುತ್ತೆ. ಎಲ್ಲ ಕಡೆನೂ ಈ ಥರ ಮನೆಗಳಲ್ಲಿ ಇಡ್ತಾರೆ. ಇದು ಅದರ ಅಂಗಡಿ. ಎಷ್ಟು ರೀತಿಯ ಸಾಮ್ರಾಣಿಗಳನ್ನು ಇವರು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಇದಕ್ಕೆ ಆ್ಯಡ್ ಮಾಡ್ತಾ ಇರ್ತಾರೆ. ವಿಚ್ ಫ್ಲೇವರ್? ಒಳ್ಳೆ ಚಾಕ್ಲೇಟ್ ಥರ ಇದೆ. ದಿಸ್ ಲುಕ್ಸ್ ಲೈಕ್ ಕ್ಯಾಂಡಿ. ಕ್ಯಾಂಡಿ, ಸ್ವೀಟ್ ಈಟಿಂಗ್. ಇವೆಲ್ಲ ಊದಂತೆ, ಮರದಿಂದ ಮಾಡಿರೋದು ಪರ್ಫ್ಯೂಮ್ ಇದು. ಭಾಳ ಕಾಸ್ಟ್ಲಿ ಅಲ್ವಾ ಇವೆಲ್ಲ? ತುಂಬ ಕಾಸ್ಟ್ಲಿ ಇವೆಲ್ಲ ಊದು. ಇದನ್ನು ಕೂಡ ಇದೇ ರೀತಿ ಹಾಕ್ತಾರೆ, ಹಾಕ್ಬಿಟ್ಟು ಉರಿಸ್ತಾರೆ. ಇಡೀ ಮನೆಗೆ ಒಂದು ರೀತಿಯ ಸುವಾಸನೆಯನ್ನು ತೊಗೊಂಬರ್ಬೋದು. ನೋಡಿ ಹಿಂಗೆ ಮಾಡ್ತಾರೆ. ಇದು ಇಲ್ಲಿಯ ಟ್ರೆಡಿಷನ್ನು. ಓಕೆ ಓಕೆ ಓಕೆ, ಸೊ ನೈಸ್. ಇದು ಒಳ್ಳೆ ಪೆಪ್ಪರ್ಮೆಂಟ್ ಕ್ಯಾಂಡಿ ಥರ ಇದೆ ರೀ. ಬಾಯಿಗೆ ಹಾಕೊಂಬಿಟ್ರೆ ಮಕ್ಕಳು ಕತೆ ಫಿನಿಶು. ಇಲ್ಲಿ ನೋಡಿ, ಇದು ಅಷ್ಟೇ ಊದ್ ಪೌಡ್ರು, ಇದು ಅಷ್ಟೇ ಸಾಮ್ರಾಣಿ ಕಲ್ಲು, ಥರವಾದ ವಿಧವಾದ ಸಾಮ್ರಾಣಿ ಅಂಗಡಿ. ಮತ್ತು ಆ ಊದನ್ನು ಹಾಕೋದಿಕ್ಕೆ ನೋಡಿ ಎಷ್ಟು ಚೆನ್ನಾಗಿರುವಂತಹ ಸಾಮಾನು, ಪಾತ್ರೆ ಸಾಮಾನು ಮಾಡಿದ್ದಾರೆ ಅಂತ. ಇವೆಲ್ಲ ಅಷ್ಟೇ. ಇಡೀ ಅಂಗಡಿನೇ ಊದ್ಗೋಸ್ಕರ ಮೀಸಲಿರುವಂತಹ ಅಂಗಡಿ. ವೆರಿ ಗುಡ್ ಶಾಪ್, ವೆರಿ ಗುಡ್ ಶಾಪ್. ಸ್ವಾಗತ ಎಲ್ಲರಿಗೂ ಜೆದ್ದಾ ನಗರದ ಚಿನ್ನದ ಬೀದಿಗೆ. ಇಲ್ಲಿ ಚಿನ್ನ ನಮ್ಮ ದೇಶಕ್ಕಿಂತ ಸರಿಸುಮಾರು 1,000 ರೂಪಾಯಿ 1 ಗ್ರಾಮ್ಗೆ ಕಮ್ಮಿ ಆಗುತ್ತೆ. ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ. ಸೊ ತೊಗೊಂಡೋಗಿದ್ರ ನೀವು ಭಾರತ ದೇಶಕ್ಕೆ? ಪ್ರತಿ ವೆಕೇಶನಲ್ಲೂ ನಾವು ತಗೊಂಡು ಹೋಗ್ದಿರ ಹೋಗೋದೇ ಇಲ್ಲ. ಹೌದಾ? ಎಷ್ಟು ದುಡ್ಡು ಉಳಿಸಿರಾ ಇಲ್ಲಿವರೆಗೂ? ನಾವು ತಗೊಂಡೋದೇನಕ್ಕೆ ಅಂದ್ರೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಸೇಲ್ ಮಾಡಿ ಅಲ್ಲಿಂದ ಖರ್ಚು ವೆಚ್ಚಗಳು ಆಗುತ್ತೆ. ಓಕೆ ಓಕೆ, ಅಲ್ಲಿಂದ ಖರ್ಚು ಫ್ಲೈಟ್ ಟಿಕೆಟ್ ಅನ್ನ ತೆಗೆದು ಬಿಡ್ತೀರಾ ಇದ್ರಲ್ಲೇ? ಹೌದು. ಎಷ್ಟು ತಗೊಂಡು ಹೋಗ್ತೀರಾ ಒಂದ್ಸರಿಗೆ? ಜಾಸ್ತಿ ಅಂತ ತಗೊಂಡೋಲ್ಲ, ಒಂದು 50 to 70 ಗ್ರಾಮ್ ಅಷ್ಟೇ ಅಲೌಡ್ ಮಾಡ್ತಾರೆ. ಜಾಸ್ತಿ ತಗೊಂಡೋದ್ರೆ ರಿಸ್ಕ್. ಕಸ್ಟಮ್ಸ್ ಹಿಡಿದು ಹಾಕ್ಬಿಡ್ತಾರೆ. ಹೌದು, ಎಷ್ಟು ಅಲೌಡ್ ಇದೆ ಅಷ್ಟು ತಗೊಂಡು ಒಡವೆ ಮಾಡಿಸ್ಕೊಂಡು ಹೋಗ್ತೀರಾ ಇಲ್ಲಿಂದ? ಒಡವೆ ಮಾಡಿಸ್ಕೊಂಡು ಹೋಗ್ತೀವಿ. ಕುತ್ತಿಗೆ ಹಾಕೊಂಡು ಹೋಗ್ತೀರಾ? ಅವೆಲ್ಲ ಹೇಳ್ಬಾರ್ದು, ಅವೆಲ್ಲ ಹೇಳ್ಬಾರ್ದು. ಹೇಳಿ, ಪರವಾಗಿಲ್ಲ. ಹೌದು, ಎಲ್ಲರೂ ಮಾಡ್ತಾರೆ, ನೀವು ಒಬ್ಬರೇ ಮಾಡ್ತಾ ಇರೋದಲ್ಲ. ಹೌದೌದು. ಅಂದ್ರೆ ಅದು ವ್ಯಾಲಿಡ್. ಅದು 50 to 70 ಗ್ರಾಮ್ಸು ನಿಮ್ಮ ಸ್ವಂತ ಬಳಕೆಗೋಸ್ಕರ ಮಾಡ್ತಾ ಇರೋದು ನೀವು. ಸೊ ಮಾಡಿಸ್ಕೊಂಡು ಚಿಕ್ಕ ಒಡವೆ ಮಾಡಿಸ್ಕೊಂಡು ಹೋಗೋದು, ಅದನ್ನು ಮಾರೋದು ಅಥವಾ ನೀವೇ ಇಟ್ಕೊಳ್ಳೋದು ಅಥವಾ ಫ್ಯಾಮಿಲಿಲೇ? ಹೌದು, ನಂದು ಮದ್ವೆಗೂ ಅಷ್ಟೇ. ಮದ್ವೆ ಆಗ್ಲಿ ಮತ್ತೆ ನಮ್ಮ ಓನ್ ಯೂಸ್ಗೆಲ್ಲ ನಾವು ಇಲ್ಲಿಂದಾನೆ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ.
ಬಟ್ ಇಂಡಿಯಾಗೂ ಕಂಪೇರ್ ಇಲ್ಲಿ ಮಾಡ್ದಂದ್ರೆ ಕ್ವಾಲಿಟಿ ಮತ್ತೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ದುಬೈ ಗೋಲ್ಡ್ ಮತ್ತೆ ಗಲ್ಫ್ ಗೋಲ್ಡ್ ಇದು ಮತ್ತೆ ಇಂಡಿಯಾ ಗೋಲ್ಡ್ ಸ್ವಲ್ಪ 24 ತಗೊಂಡೋಗ್ತೀವಿ, 22 ತಗೊಂಡೋಗ್ತೀವಿ. ಜಾಸ್ತಿ 22 ಮಾತ್ರ ಅಲೋಡ್ ಇರೋದು ಏರ್ಪೋರ್ಟ್ ಅಲ್ಲೆಲ್ಲ. 24 ತಗೊಂಡೋಗಂಗಿಲ್ಲ. ಬಟ್ ಸುಮಾರು ಜನ 24 ತಗೊಂಡು ಹೋಗ್ತಾರೆ ಸಣ್ಣ ಅಮೌಂಟ್ ಅಲ್ಲಿ. ತುಂಬಾ ಜಾಸ್ತಿ ತಗೊಂಡೋದ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಹೇಳ್ತಾ ಇದ್ದೀವಿ ಹಂಗಂತ ನೀವು ತೊಗೊಂಡೋಗಿ ಬರ್ಬಿಡಿ, ರಿಸ್ಕ್ ಆಗಿ ಬರೋ ಪ್ರಾಬ್ಲಮಲ್ಲಿ ಸಿಗಾಕೋಬೇಡಿ. ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇರೋರಿಗೆ ಗೊತ್ತು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು. ಈ ಜಾಗದಲ್ಲಿ ನೋಡಿ ಸೌದಿ ರಾಜರ ಫೋಟೋಗಳನ್ನು ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಬಹಳ ವಿಶೇಷ ಅಂದರೆ ಮಿಸ್ವಾಕ್ ಕಡ್ಡಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೆಶ್ ಮಿಸ್ವಾಕ್. ವಾವ್, ಲುಕ್ಸ್ ಅಮೇಝಿಂಗ್ ಸರ್. ಈ ಒಂದು ಮಿಸ್ವಾಕ್ ಕಡ್ಡಿಯನ್ನು ಇವರು ಪ್ರತಿಯೊಂದು ಪ್ರೇಯರ್ ಮುಂಚೆ ಕೂಡ ಹಲ್ಲನ್ನು ಉಜ್ಜಿಕೊಂಡು ಬಾಯಿನ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಮಾಡಿಕೊಂಡು ಹೋಗ್ತಾರೆ. ಡೈಲಿ ಯೂಸ್ ಇಟ್. All these are daily. They keep it like that to keep it fresh. That one day or 2 days before. Oh, this is not fresh. It's fresh, but not same day. This is same day. It's the same day, early morning. Oh, this is more valuable. Yes. Oh, okay. ಸೊ ಇದು ಎವ್ರಿ ಡೇ ಬರುತ್ತಂತೆ, ಸಂಜೆ ಒಳಗೆ ಖಾಲಿ ಆಗ್ಬಿಡುತ್ತೆ. ಇದು ಒಂದೆರಡು ದಿವಸ ಆದಮೇಲೆ ಇಟ್ಟಿರ್ತಾರೆ ಇಲ್ಲಿ. ಈ ರೀತಿ ಪ್ಯಾಕ್ ಮಾಡಿ ಕೂಡ ಇಟ್ಟಿದ್ದಾರೆ. ಇದರಿಂದ ನ್ಯಾಚುರಲ್ ಆಗಿ ಒಂದು ಆಯುರ್ವೇದಿಕ್ ವೇ ಹಲ್ಲನ್ನು ಬಾಯನ್ನು ಫ್ರೆಶ್ ಆಗಿ ಕ್ಲೀನಾಗಿ ಇಟ್ಕೊಳ್ಳೋದು ಒಳ್ಳೆ ಅಭ್ಯಾಸ ಅಂತ ಕರಿಬೋದು. ಸಾಕಷ್ಟು ಮುಸ್ಲಿಂ ಕಂಟ್ರೀಸಲ್ಲಿ ಇದನ್ನು ನೋಡೋಕ್ಕೆ ನಿಮಗೆ ಸಿಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಕೂಡ ಇದೆ. ಇಲ್ಲಿ ನೋಡ್ಬೋದು ನೋಡಿ, ಬೆಳ್ಳಿ ಬಿಸ್ಕೆಟ್ 1 kg, ಚಿನ್ನದ ಬಿಸ್ಕೆಟ್ ಎಲ್ಲ ಇದೆ. ನೋಡಿ ಬೆಳ್ಳಿಯ ನವಿಲನ್ನ ಮಾಡಿಟ್ಟಿದ್ದಾರೆ, ಬೆಳ್ಳಿ ನವಿಲು. ಈ ಅಂಗಡಿಯ ಸ್ಪೆಷಾಲಿಟಿ ಏನಪ್ಪ ಅಂದರೆ ಚಿನ್ನದ ಬಿಸ್ಕೆಟು ಮತ್ತು ಬೆಳ್ಳಿಯ ಬಿಸ್ಕೆಟನ್ನು ಮಾರ್ತಾರೆ. ಇಲ್ಲಿ ತೊಗೊಂಡೋಗೋದ ನೀವು ಅಂದರೆ ಯಾರು ಬೇಕೋ ತೊಗೋಬೋದು. ಯಾರು ಬೇಕು ಎಷ್ಟು ಕೊಡ್ತಾರೆ ಮ್ಯಾಕ್ಸಿಮಮ್? ಎಷ್ಟು ಬೇಕಷ್ಟು ಕೊಡ್ತಾರಂತೆ, ದುಡ್ಡಿರೋ ಅಷ್ಟು. ಜಾಸ್ತಿ ಅಮೌಂಟ್ ತಗೊಂಡ ಅಂದ್ರೆ ಐಡಿ ಪ್ರೂಫ್ ಎಲ್ಲ ಕೇಳ್ತಾರೆ. ಬಟ್ ಸೇಫ್ಟಿ ಪರ್ಪಸ್ ಅವ್ರದ್ದು. ಓಕೆ. ಟ್ಯಾಕ್ಸ್ ಇದೆಯಾ ದೇಶದಲ್ಲಿ? ಇಲ್ಲ, 24 ಗೋಲ್ಡ್ ತಗೊಂಡ್ರೆ ಟ್ಯಾಕ್ಸ್ ಇಲ್ಲ. 22 ತಗೊಂಡ್ರೆ ಟ್ಯಾಕ್ಸ್ ಕಡಿಮೆ ಇರುತ್ತೆ, ಬಟ್ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಸೇಮ್ ಇಂಡಿಯಾ ಅಷ್ಟೇ ಆಗ್ಬಿಡುತ್ತೆ ಗೋಲ್ಡ್. ಸೊ 24 ತಗೊಂಡ್ರೆ ವರ್ತು. ಓಕೆ. ಬ್ರದರ್ ಕೇಳಿದ್ರಲ್ಲ ಎಷ್ಟಿದೆ ರೇಟ್ ಇಲ್ಲಿ? ಇಲ್ಲಿ 11,600 ರೂಪಾಯಿ ಐತಿ ಇಲ್ಲಿ 1 ಗ್ರಾಮು. 22 ಅಲ್ಲ, 24ಗೆ 11,617 ಇತ್ತು. ಅದೇನೇ ಭಾರತ ದೇಶದಲ್ಲಿ 12,700 ಚಿಲ್ಲರೆ ಐತಲ್ವಾ? ಆಲ್ಮೋಸ್ಟ್ 1,000 ವ್ಯತ್ಯಾಸ ಇದೆ. 1 ಗ್ರಾಮ್. ಸೊ ಒಂದು 100 ಗ್ರಾಮ್ ತೊಗೊಂಡೋದ್ರೆ 1 ಲಕ್ಷ ರೂಪಾಯಿ ಉಳಿಸ್ಕೋಬೋದು. 100 ಗ್ರಾಮ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಜದ್ದಾದ ಸಾರ್ವಜನಿಕ ಸಾರಿಗೆ AC ಬಸ್ಗಳು. ಈ ದೇಶದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರು ಆಚೆ ಕಡೆ ಓಡಾಡೋದಿಲ್ವಂತೆ. ಇವಾಗ ಸಂಜೆ 5:30 ಆಯಿತು. 5:30, 6 ಗಂಟೆ ನಂತರ ಸ್ವಲ್ಪ ಜನ ಬರೋಕ್ಕೆ ಶುರು ಮಾಡ್ತಾರಂತೆ. ಅದಾದಮೇಲೆ 7, 8ರ ನಂತರ ಹೌಸ್ಫುಲ್ ಆಗ್ತಾ ಹೋಗುತ್ತಂತೆ. ಸೊ ಸೌದಿ ಅರೇಬಿಯಾನ ನೀವು ಸುತ್ತಾಡಬೇಕು ಅಂತ ಇದ್ದರೆ ಸಂಜೆಯ ಮೇಲೆ ಸುತ್ತಾಡೋದು ಉತ್ತಮ. ಬನ್ನಿ, ಯಾಕೆಂದರೆ ಬಿಸಿಲಿಗೆ ಇವರು ಬೇಸತ್ತೋಗಿದ್ದಾರೆ. ಸೊ ಮಧ್ಯಾಹ್ನದ ಹೊತ್ತು ಆಚೆ ಬರಲ್ಲ ಎಲ್ಲೂ. ಇವಾಗ ಕೇರಳ ಮೂಲದ ಶುಗರ್ ಕೇನ್ ಹಣ್ಣಿನ ಅಂಗಡಿ, ಹಣ್ಣಿನ ರಸದ ಅಂಗಡಿಗೆ ಬಂದಿದ್ದೀವಿ ಒಂದು ಜ್ಯೂಸ್ ಕುಡಿಯೋಣ ಅಂತ. ಸೊ ಬ್ರದರು ನಾವು ಒಂದು ಆರೆಂಜ್ ಜ್ಯೂಸ್ ತೊಗೊಂಡ್ವಿ. ಎಷ್ಟಾಯ್ತು ಬ್ರೋ ಒಂದು ಆರೆಂಜ್ ಜ್ಯೂಸ್ಗೆ? ಒಂದು ಆರೆಂಜ್ ಜ್ಯೂಸು 200 ರೂಪಾಯಿ. ಆಲ್ಮೋಸ್ಟ್ 180 ರುಪೀಸ್ ಆಗುತ್ತೆ. 180 ರೂಪಾಯಿ. ಕೇರಳ ಶಾಪಲ್ಲಾದರೆ ಸ್ವಲ್ಪ ಕಮ್ಮಿ ಅಂತೆ. ಆ ಕಡೆ ಓಲ್ಡ್ ಮಾರ್ಕೆಟಲ್ಲಾದರೆ ಇದೇ ಜ್ಯೂಸ್ ಒಂದು 400 ರೂಪಾಯಿ ಆಗುತ್ತೆ ಅಲ್ವಾ? ಆಗುತ್ತೆ. ಅಲ್ಲಿ ಟೂರಿಸ್ಟ್ ಸ್ಪಾಟ್ ಅದು, ಹಾಗಾಗೆಲ್ಲ ತುಂಬ ಕಾಸ್ಟ್ಲಿ ಆಗಿದೆ. 3.25 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ 2 ಕೋಟಿ ಸೌದೀಸ್ ಇದ್ದಾರೆ, 1.25 ಕೋಟಿ ಫಾರಿನ್ ಜನರಿದ್ದಾರೆ. ಅದರಲ್ಲಿ 6-7 ಲಕ್ಷ ಜನ ನಮ್ಮ ಕೇರಳದ ವಲಸಿಗರು, ಗಲ್ಫ್ ಬೂಮ್ ಟೈಮಲ್ಲಿ ಬಂದಂಥವ್ರು. ಹಾಗೆ ಇಲ್ಲಿ ಒಂದು ಸಿಗ್ನಿಫಿಕೆಂಟ್ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸೌದಿಯ ಎಲ್ಲಾ ಕ್ಷೇತ್ರಗಳಲ್ಲೂ. ನಿಮಗೆ ಯಾರು ಸಿಗ್ತಾರೋ ಬಿಡ್ತಾರೋ ಕೇರಳದವ್ರು ಸಿಗ್ತಾರೆ. ಆಲ್ಮೋಸ್ಟ್ ಸೌದಿಗಳಿಗೂ ಕೂಡ ಕೆಲವು ಕೇರಳ ಪದಗಳು ಅಂದರೆ ಮಲಯಾಳಂ ಪದಗಳು ಅರ್ಥ ಆಗತ್ತೆ, ಮಾತಾಡ್ತಾರೆ ಕೂಡ. ಸೊ ಸೌದಿ ಅರೇಬಿಯಲ್ಲಿ ಒಂದು ಸಮಸ್ಯೆ ಇದೆ, ವಾಟ್ಸ್ಆ್ಯಪ್ ಕಾಲ್ ವರ್ಕ್ ಆಗಲ್ಲ. ನಾನು ಅಫ್ಘಾನಿಸ್ತಾನಲ್ಲಿ ನಮ್ಮ ತಂದೆ ತಾಯಿ ಹತ್ರನೂ ಮಾತಾಡೋಕ್ಕಾಗಿಲ್ಲ, ಅಷ್ಟು ಕೆಟ್ಟದಾಗಿತ್ತು ಇಂಟರ್ನೆಟ್ಟು. ಯಾರ ಹತ್ರನೂ ಮಾತಾಡಿಲ್ಲ, ಸ್ನೇಹಿತರ ಹತ್ರ ಮಾತಾಡಿಲ್ಲ, ಟಚ್ಚಲ್ಲೇ ಇಲ್ಲ ಯಾರ ಜೊತೆಗೂ, ಬರೀ ಓಡಾಡಿದ್ದೇ ಆಯಿತು. ಅಟ್ಲೀಸ್ಟ್ ಸೌದಿಗೆ ಬಂದಾಗಾದರೂ ಮನೆಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡು ಫೋನ್ ಎತ್ಕೊಂಡು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಕಟ್ ಆಗ್ತಾ ಇದೆ. ಬ್ರದರ್ನ ಕೇಳಿದೆ ಇಲ್ಲೂ ಪ್ರಾಬ್ಲಮ್ ಅಂತ. ಹೌದು ಬ್ರೋ, ವಾಟ್ಸಪ್ ವರ್ಕ್ ಆಗಲ್ಲ ಇಲ್ಲೂ ಕೂಡ. VPN ಹಾಕೋಬೇಕು. ಆದರೆ ಆ VPN ಹಾಕೊಂಡಿರೋದನ್ನ ಸೌದಿ ಸೆಕ್ಯೂರಿಟಿ ನೋಡಿದ್ರೆ 1 ಲಕ್ಷ ರಿಯಾಲ್ ಫೈನ್ ಆಗ್ತಾರಂತೆ. 1 ಲಕ್ಷ ರಿಯಾಲ್ ಅಂದರೆ ಎಷ್ಟಾಯ್ತು ಗುರು? 1 ಲಕ್ಷ ಇಂಟು 23 ಲಕ್ಷ ಫೈನ್ ಕಟ್ಟೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಾನೇ ಹೇಳ್ತೀನಿ ಜೈಲಿಗೆ ಹಾಕ್ಬಿಡಿ ನನಗಂತೂ ಆಗಲ್ಲ ಅಂತ. ಸೊ ಈ ಥರ ರೆಗ್ಯುಲೇಷನ್ಸ್. ಇವು VPN ಹಾಕ್ಕೊಂಡು ಫೋನ್ ಮಾಡಬೇಕು. VPN ಹಾಕ್ಕೊಂಡ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ, ವೀಡಿಯೋ ಕಾಲ್ ವರ್ಕ್ ಆಗಲ್ಲ.
ಮತ್ತೆ ಇನ್ನೊಂದು 15 ದಿವಸ ಇದೇ ಥರ ಒದ್ದಾಡಬೇಕು, ಮನೆಗೆ ಮಾತಾಡೋಕ್ಕಾಗಲ್ಲ. ನೋಡಿ ಟ್ರಾವೆಲಿಂಗಲ್ಲಿ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ ಸರಿ. ನಿಮಗೂ ಕಷ್ಟ ನಾ ಮನೆಗೆ ಮಾತಾಡೋದಕ್ಕೆ. ಇನ್ನೊಂದು ವಿಷಯ, ಇವತ್ತು ನಮಗೆ ಪಾರ್ಟಿ ಕೊಡಬೇಕು ನಮ್ಮ ಬ್ರದರು. ಯಾಕಪ್ಪ ಅಂದರೆ ಇವತ್ತು ಇವರ ಮದುವೆ ವಾರ್ಷಿಕೋತ್ಸವ. ಎಷ್ಟನೇ ವರ್ಷ? 2ನೇ ವರ್ಷ. 2ನೇ ವರ್ಷದ ಮದುವೆ ವಾರ್ಷಿಕೋತ್ಸವ. ಇತ್ತೀಚೆಗಷ್ಟೇ ಗಂಡು ಮಗುವಿಗೆ ತಂದೆ ಆಗಿದ್ದಾರೆ. ಸ್ನೇಹಿತರು, ಭಾಳ ಖುಷಿ, ಒಳ್ಳೇದಾಗಲಿ ಅವರ ಕುಟುಂಬಕ್ಕೆ. ಅವರ ಹೆಂಡತಿ ಕೂಡ ಸೌದಿಯಲ್ಲೇ ಇದ್ರಂತೆ. ಒಂದು 6 ತಿಂಗಳಿದ್ರ, 1 ವರ್ಷ ಇದ್ರು. 6 ತಿಂಗಳಿದ್ರು. ಅದಾದಮೇಲೆ ಅವರು ಪ್ರೆಗ್ನೆಂಟ್ ಆಗಿ ಇನ್ನೇನು ಡೆಲಿವರಿ ಟೈಮ್ಗೆ ಇಲ್ಲಿ ಬೇಡ ಅಂದ್ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಯಾಕಂದರೆ ಫ್ಯಾಮಿಲಿ ಇರ್ತಾರಲ್ಲ, ಅದಕ್ಕೋಸ್ಕರ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಮಗ ಅಲ್ಲೇ ಜನನ ಹೊಂದಿದ್ದಾನೆ. ಏನು ಹೆಸರು ಇಟ್ಟಿದ್ದೀರಾ? ಇನ್ನ ರಿವ್ಯೂ ಮಾಡಿಲ್ಲ, ಹೆಸರು ಇನ್ನ ಫೈನಲ್ ಆಗಿಲ್ಲ. ಓಕೆ, ದಾಯಿಂದ ಏನೋ ಬಂದಿದೆ ಅಂತೆ, ಏನೋ ಇಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಹೇಳ್ತಾರೆ. ಅವ್ರದ್ದು ಪೇಜ್ ಇದೆ ಗಲ್ಫ್ ಕನ್ನಡಿಗ ಅಂತ, ಫಾಲೋ ಮಾಡಿ. ಅದರಲ್ಲೆಲ್ಲ ಈ ಸೌದಿದು ಕಾಂಟೆಂಟು ಮತ್ತು ಇಲ್ಲಿಯ ವರ್ಕ್ ಆಪರ್ಚುನಿಟಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇನ್ನೊಂದ್ಸಲಿ ಡೀಟೇಲ್ ಆಗಿ ಇಲ್ಲಿಯ ವರ್ಕ್ ಕಲ್ಚರ್ ಬಗ್ಗೆ ಯಾವತ್ತಾರು ಮನೇಲೋ ಅಥವಾ ಬೇರೆ ಕಡೆ ಕೂರ್ಸ್ಕೊಂಡು ಕೇಳ್ತೀನಿ. ಸದ್ಯಕ್ಕೆ ಕ್ಯಾಶುವಲ್ ಆಗಿ ಸೌದಿ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಅರ್ಥ ಮಾಡ್ಕೋತಾ ಇದ್ದೀವಿ. ವೆದರು ಸಖತ್ತಾಗಿದೆ. ಸೌದಿ ಅರಬು ಸಂಪೂರ್ಣವಾಗಿ ಮುಸ್ಲಿಂ ಕಂಟ್ರಿ ಆದರೂ ಕೂಡ ಇಲ್ಲಿ ಪ್ರೇ ಮಾಡೋದಕ್ಕೂ ಬಹಳ ರೂಲ್ಸ್ನ ಮಾಡಿದ್ದಾರೆ. ಎಲ್ಲಂದರಲ್ಲಿ ಪ್ರೇ ಮಾಡೋಂಗಿಲ್ಲ. ಈ ಥರ ಡೆಸಿಗ್ನೇಟೆಡ್ ಪ್ಲೇಸಸಲ್ಲಿ ಮಾತ್ರ ನೀವು ನಮಾಜನ್ನು ಸಲ್ಲಿಸ್ಬೋದು. ಅಕಸ್ಮಾತ್ ಎಲ್ಲಂದರಲ್ಲಿ ನೀವು ಪಬ್ಲಿಕ್ಕಾಗಿ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನಿಮಗೆ ಫೈನ್ ಬೀಳುತ್ತಂತೆ. ಫೈನ್ ಹೆಂಗಾಗ್ತಾರೆ ಅಂದರೆ ಆನ್ಲೈನು ಹಕಾಮ ಅಂತ ನ್ಯಾಷನಲ್ ಐ ಡಿ ಇದೆ. ಹೇಗೆ ನಮಗೆ ಆಧಾರ್ ಕಾರ್ಡ್ ಇದೆಯೋ ಇಲ್ಲಿಯ ಜನಗಳಿಗೆ ಹಕಾಮ ಅನ್ನೋ ಕಾರ್ಡ್ ಇದೆ. ಇದ್ರ ಬಗ್ಗೆ ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ನಮ್ಮ ಸ್ನೇಹಿತರಾದ ಗಲ್ಫ್ ಕನ್ನಡಿಗ. ಹೇಳಿ. ಹಕಾಮ ಅಂದರೆ ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. ಇಲ್ಲಿ ನಂಬರ್ ತೋರಿಸಂಗಿಲ್ಲ. ಇದು ಎಲ್ಲರಿಗೂ ಇಶ್ಯೂ ಮಾಡಿರ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಕೆಲಸಗಾರರು ಬಂದಿರ್ತಾರೆ. ಕೆಲಸಗಾರರು ನಾವು ಬಂದಿರ್ತೀವಲ್ಲ, ಎಲ್ಲರಿಗೂ ಈ ಥರ ಒಂದು ID ಪ್ರೂಫ್, ಅಂದರೆ ಸೇಮ್ ಆಧಾರ್ ಕಾರ್ಡ್ ಥರ. ಅಂದರೆ ಇಂಡಿಯಾದಲ್ಲಿ ಸುಮಾರು ಡಾಕ್ಯುಮೆಂಟ್ಸ್ಗಳೆಲ್ಲ ಇರ್ತವೆ, ಬಟ್ ಅದು ಒಂದೊಂದೇ ಹುಡುಕಿ ತಲೆನೋವು. ಇಲ್ಲಿ ಇದೊಂದು ಮೈನ್ ಇದೊಂದಿದ್ರೆ ನಮ್ದು ಬಯೋಡೇಟಾ A to Z ತೆಗೆದುಬಿಡ್ತಾರೆ. ಒಂದು ಆ್ಯಪ್ ಸಹ ಇದೆ, ಅಬ್ಸರ್ ಅಂದ್ಬಿಟ್ಟು. ಆ ಆ್ಯಪ್ ಓಪನ್ ಮಾಡ್ದೆ ಅಂದರೆ ನಮ್ಮದು A to Z, ನಮ್ಮದು ಟ್ರಾವೆಲ್ ಹಿಸ್ಟ್ರಿ ಇರ್ಬೋದು, ಮತ್ತು ನಮ್ಮದು ಮಂತ್ಲಿ ಸ್ಯಾಲ್ರಿ ಎಷ್ಟು ಮತ್ತು ಇದೀವಿ A to Z ಎಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವೇನಾದರೂ ಸ್ವಲ್ಪ ಇಲ್ಲಿಗಲ್ ಏನೋ ಮಾಡ್ದೆ ಅಂದರೆ ಇಲ್ಲಿ ಬ್ಯಾನ್ ಮಾಡಾಕ್ತಾರೆ. ಸೊ ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಈ ದೇಶದಲ್ಲಿ ನೀವು ಏನೇ ತಪ್ಪು ಮಾಡಿದ್ರೂ ಅದರ ಫೈನು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಹಕಾಮ ಕಾರ್ಡಲ್ಲಿ. ಅದು ಅನಿವಾಸಿಯರಾಗಿರ್ಬೋದು ಅಥವಾ ಇಲ್ಲಿಯ ಸಿಟಿಸನ್ಸ್ ಆಗ್ಬೋದು, ಎಲ್ರಿಗೂ ಒಂದೇ ಥರ ರೂಲ್ಸು, ಎಲ್ಲ ವಿಷಯದಲ್ಲೂ ಅಷ್ಟೇ. ಇಲ್ಲಿ ನೋಡಿ, ಇನ್ನೊಂದು ರೀತಿಯ ಸುಗಂಧ ದ್ರವ್ಯದ ಅಂಗಡಿ. ಇದು ಪರ್ಫ್ಯೂಮ್ ಅಂತೆ. ಇದು ಕೂಡ ಒಂದು ರೀತಿಯ ಪರ್ಫ್ಯೂಮು. ಇಲ್ಲಿ ನೋಡಿ ಹಾಕಿಟ್ಟಿದ್ದಾರೆ, ಗಮ್ ಅಂತ ಇದೆ. ಈ ಥರ ಪರ್ಫ್ಯೂಮ್ ಅಂಗಡಿಗಳು ಇಡೀ ಸೌದಿ ಅರೇಬಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ದಿಸ್ ಆಲ್ಸೋ ಪರ್ಫ್ಯೂಮ್. ದಿಸ್ ಊದ್ ಅಂದರೆ ಮರದಿಂದ ಮಾಡುವಂತಹ ಪರ್ಫ್ಯೂಮು, ಮತ್ತು ಸಾಂಬ್ರಾಣಿ ಅಂದರೆ ನ್ಯಾಚುರಲ್ ಸ್ಟೋನ್ಸಿಂದ ಮಾಡುವಂತಹ ಪರ್ಫ್ಯೂಮು. ಎಷ್ಟು ರೀತಿಯ ದಿಸ್ ಒನ್ ಆಲ್ಸೋ ಊದ್ ಮಿಕ್ಸ್. ಓಕೆ. ಸೊ ಈ ಥರ ಗೋಲಿ ಥರ ಮಾಡಿರ್ತಾರೆ, ಇದ್ರೊಳಗೆ ಹಾಕ್ತಾರೆ. ಗಮ್ಮನ್ನುತ್ತೆ. ಇದ್ರೊಳಗೆ ಹಾಕಿದ್ರೆ ಅದು ಹೊಗೆ ಬರುತ್ತೆ. ಹೊಗೆ ಬಂದು ಇಡೀ ಮನೆಯನ್ನು ಘಮ ಮಾಡುತ್ತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಶೋಯಿಂಗ್. ಸೌದಿ ಪೊಲೀಸ್ ಗಾಡಿ ನೋಡ್ರಿ ಹೆಂಗಿದೆ ಅಂತ. ವಾವ್, ಯಾವ್ದು ಇದು ಹಿಂಗಿದೆ ಸೌದಿ ಪೊಲೀಸ್ ಗಾಡಿ? ಇದು ಟೊಯೋಟಾ SJ ಕ್ರೂಸರ್ ಅಂದ್ಬಿಟ್ಟು ಇದು ಇಲ್ಲಿಯ ಪೊಲೀಸ್ ಗಾಡಿ. ಮತ್ತು 911 ಅಮೆರಿಕ ನಂಬರ್ ಇಟ್ಕೊಂಡಿದ್ದಾರೆ. ಏನು ಹಿಂದೆ ನೋಡ್ತಾ ಇದ್ದೀರಾ 911 ಗಾಡಿ, ಇದು ಭಾಳ ಡೇಂಜರಸ್ ಗಾಡಿ ಅಂತೆ. ಇಮಿಗ್ರೆಂಟ್ಸ್ಗೆ ರೋಡಲ್ಲಿ ಎಲ್ಲಂದ್ರಲ್ಲಿ ನಿಲ್ಲಿಸಿ ಚೆಕ್ಕಿಂಗ್ ಮಾಡ್ತಾರಂತೆ. ಪಾಸ್ಪೋರ್ಟು ವೀಸಾ ಇಲ್ಲ ಅಂದರೆ ಅಷ್ಟೇ ಎತ್ತಾಕೊಂಡು ಹೋಗಿ ಜೈಲ್ಗೆ ಹಾಕಿ ಡಿಪೋರ್ಟ್ ಮಾಡಿ ವಾಪಸ್ಸು ನಿಮ್ಮ ತವರು ಮನೆಗೆ ಕಳಿಸ್ಬಿಡ್ತಾರೆ. ಸೌದಿ ಅರೇಬಿಯಾದಲ್ಲಿ ಅತ್ಯಂತ ಚೀಪ್ ಊಟ ಸಿಗೋದು ಬಾಂಗ್ಲಾ ಹೋಟೆಲ್ಗಳಂತೆ. ಅಂದರೆ ಬಾಂಗ್ಲಾದೇಶ್ನ ಮೂಲದ ಹೋಟೆಲ್ಲು. ಅಲ್ಲಿ ನೋಡಿ ಬೆಂಗಾಲಿಲಿ ಬರ್ದಿದ್ದಾರೆ. ಅಪ್ಪಿತಪ್ಪಿನೂ ಇಲ್ಲಿ ಊಟ ಮಾಡಬಾರ್ದು ಅಂತ ನಮ್ಮ ಬ್ರದರು ಹೇಳ್ತಾ ಇದ್ದಾರೆ, ಗಲ್ಫ್ ಕನ್ನಡಿಗ. ಯಾಕೆ ಬ್ರೋ, ಯಾಕೆ ಊಟ ಮಾಡಬಾರ್ದು? ಇಲ್ಲ, ಆ್ಯಕ್ಚುಲಿ ನೀಟ್ನೆಸ್ ಇರಲ್ಲ ಬಾಂಗ್ಲಾ ಹೋಟ್ಲುಗಳಲ್ಲಿ. ಅಲ್ಲೇನೋ ವೈರಲ್ ಆಗಿತ್ತು ಅಂದ್ರೆ ಹೇಳಿ. ವೈರಲ್ ಅಂದರೆ ಇವಾಗ ಇಲ್ಲಿ ಡಸ್ಟ್ಬಿನ್ಗಳೆಲ್ಲ ತುಂಬ ಇಟ್ಟಿರ್ತಾರೋ. ಅಂದರೆ ಒಂದೊಂದು ಏರಿಯಾಕ್ಕೂ ಒಂದೊಂದು ಡಸ್ಟ್ಬಿನ್ ಇರುತ್ತೆ. ಅಲ್ಲಿ ಸತ್ತಿರೋ ಕೋಳಿಗಳು ಮತ್ತು ಚಿಕನ್ಗಳೆಲ್ಲ ಹಾಕಿದರೆ ಅದನ್ನು ಹಾಕೊಂಡು ಹೋಗಿ ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ಪ್ರಿಪೇರ್ ಮಾಡಿ ಸೇಲ್ ಮಾಡಿ ಅದ್ರಲ್ಲಿ ಬಿರಿಯಾನಿ ಮಾಡ್ಬಿಟ್ಟು ಕೊಡ್ತಾರಾ ಕಳ್ಳನ ಮಕ್ಕಳು? ಯಾಕ್ರಿ ಹಿಂಗೆ ಮಾಡ್ತೀರಾ? ಅಪ್ಪಿತಪ್ಪಿನೂ ಬಾಂಗ್ಲಾ ಹೋಟ್ಲಲ್ಲಿ ಸೌದಿ ಅರೇಬಿಯಲ್ಲಿ ಊಟ ಮಾಡಬೇಡಿ. ಟ್ಯಾಕ್ಸಿ ಸರ್ವಿಸಸ್ ವಿಚಾರಕ್ಕೆ ಬಂದರೆ ಇಲ್ಲಿ ಊಬರ್ ಇದೆ ಮತ್ತು ಕರೀಮ್ ಇದೆ. ಊಬರು ಚೆನ್ನಾಗಿದೆ ಅಂತೆ, ಕರೀಮು ಚೆನ್ನಾಗಿದೆ ಅಂತ, ಯಾವ್ದಾದ್ರು ಯೂಸ್ ಮಾಡ್ಬೋದು. ಹಾಗೆಯೇ ರೋಡ್ ಸೈಡಲ್ಲೂ ಹಿಂಗೆ ಕೈ ಹಾಕ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ನೀವು ಹೋಗ್ಬೋದು. ಈಗ ನೋಡಿ, ಒಳ್ಳೆ ಕಾರೇ ಸಿಕ್ತು ನಮಗೆ ಟ್ಯಾಕ್ಸಿ, ಹಸಿರು ಕಲರ್ನ ಟ್ಯಾಕ್ಸಿ. ಯಾವ ಕಂಪ್ನಿ ಅಂತ ಗೊತ್ತಿಲ್ಲ. ಯಾವ ಕಂಪ್ನಿ ಬರುತ್ತೆ ಇದು? ಇದು ಕಿಯಾ ಇದು ಕಿಯಾ ಕಾರು. ನಮ್ಮ ಬ್ರದರ್ ಹೇಳ್ತಾರೆ ನೋಡಿ, ಗೊತ್ತಿಲ್ಲದಿರೋ ಕಾರಲ್ಲಿ ಯಾವುದೇ ಕಾರಣಕ್ಕೂ ಸೌದಿಲಿ ಹತ್ತಬಾರ್ದಂತೆ. ಯಾಕಪ್ಪ ಅಂದರೆ
ಈ ಥರ ಅಫಿಷಿಯಲ್ ಕಾರ್ಗಳಲ್ಲಿ ಹೋದರೆ ಏನು ಲಾಫುಲ್ ಪ್ರಾಬ್ಲಮ್ಸ್ ಆಗಲ್ಲ. ಅದೇ ಅನ್ಅಫಿಷಿಯಲ್ ಕಾರ್ ಹತ್ಬಿಟ್ಟು ಅವ್ರೇನಾದ್ರು ಮಾದಕ ದ್ರವ್ಯಗಳ ಸಪ್ಲೈ ಅಥವಾ ಬೇರೆ ಏನಾದ್ರು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಅವ್ರು ಸಿಗಾಕೊಂಡ್ರೆ ನಿಮಗೂ ಈಕ್ವಲ್ ಆಗಿ ಶಿಕ್ಷೆ ಆಗುತ್ತಂತ ಆ ಸಂದರ್ಭದಲ್ಲಿ. ಸೊ ಆ ರೀತಿಯ ವಿಷಯದಲ್ಲಿ ಬಹಳ ಹುಷಾರಾಗಿರಬೇಕು. ಇನ್ನೂ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಈ ದೇಶದಲ್ಲಿ. ಮುಂದಿನ ದಿವಸಗಳಲ್ಲಿ ಎಪಿಸೋಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಬೆಂಗಳೂರು ನೋಡಿ ನಮ್ಮ ಬೆಂಗಳೂರು ಅಬ್ಬಾ, ನಮ್ಮ ಟ್ಯಾಕ್ಸಿ ಡ್ರೈವರ್ಗೆ ನಮ್ಮ ಊರು ಹೇಳೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಗುರು. ಬೆಂಗಳೂರು ಅಂದ್ರೆ ಇದು ಐಟಿ ಅಲ್ವಾ, ಇವ್ರು ಗೊತ್ತಿರ್ತದೆ. ಬೆಂಗಳೂರು ಅಂದ್ರೆ ಸುಮಾರು ಜನ ಕೇಳಿದೀನಿ, ಬೆಂಗಳೂರು ಅಂದ್ರೆ ಗೊತ್ತಾಗುತ್ತೆ, ಕರ್ನಾಟಕ ಅಂದ್ರೆ ಗೊತ್ತಾಗಲ್ಲ. ಡೆಲ್ಲಿ ಅಂದ್ರು, ಇಂಡೋರ್ ಅಂದ್ರು, ಎಲ್ಲ ಹೇಳಿದ್ರು, ಆದರೆ ಕರ್ನಾಟಕ ಗೊತ್ತಿಲ್ಲ ಅಂದ್ರು. ನಾವು ಕರ್ನಾಟಕನ ಎಲ್ಲ ಕಡೆ ಪ್ರಚಾರ ಮಾಡಿ ಫೇಮಸ್ ಮಾಡಬೇಕು. ಬರೀ ಬೆಂಗಳೂರು ಅಂತ ಗೊತ್ತಾದರೆ ಪ್ರಯೋಜನ ಇಲ್ಲ, ಇಡೀ ರಾಜ್ಯದ ಬಗ್ಗೆ ತಿಳುವಳಿಕೆ ಇರಬೇಕು ಅಲ್ವಾ. ಮದ್ರಾಸಿ ಅಂತಾರೆ ಅಥವಾ ಕೇರಳ ಅಂತಾರೆ, ಇನ್ನು ಸಾಕಷ್ಟು ಬೇರೆ ಬೇರೆ ರಾಜ್ಯದ ಹೆಸರು ಹೇಳ್ತಾರೆ. ಆದರೆ ಕರ್ನಾಟಕದ ರಾಜ್ಯದ ಹೆಸರು ಯಾರ ಬಾಯಲ್ಲೂ ಕೇಳಿಲ್ಲ ನಾನು. ಪ್ರತಿ ಸಾರಿನೂ ಹೊಸ ದೇಶಕ್ಕೆ ಕಾಲಿಟ್ಟಾಗ ದಿವಸ ಪೂರ್ತಿ ಕನ್ಫ್ಯೂಷನ್ಸ್ ಇರುತ್ತೆ. ಒಂದು 2 ದಿವಸ ಕಾಲಾವಕಾಶ ಬೇಕು ಹೊಸ ದೇಶಕ್ಕೆ ಅಡ್ಜಸ್ಟ್ ಆಗೋದಕ್ಕೆ. ಹಂಗೆ ಇವತ್ತು ಕಳೆದೇ ಹೋಯ್ತು ದಿವಸ, ಇನ್ನೂ ಸುಸ್ತು ಹೋಗಿಲ್ಲ, ಇನ್ನೂ ನಿದ್ದೆ ಕಮ್ಮಿ ಆಗಿಲ್ಲ, ಇನ್ನೂ ನಿದ್ದೆ ಬರ್ತಾಯಿದೆ ಸಿಕ್ಕಾಬಟ್ಟೆ. ಇವಾಗ ರಾತ್ರಿಯ ಊಟದ ಸಮಯ. ಸಂಜೆ ನಮಗೆ ಸಂಪತ್ ಶೆಟ್ರು ಅಂತ ಸಿಕ್ಕಿದ್ರಲ್ಲ, ಅವರು ಪ್ರೀತಿಯಿಂದ ಮನೆಗೆ ಊಟಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಗಲ್ಫ್ ಕನ್ನಡಿಗರು ಮೋಹನ್ ಬಂದಿದ್ದೀವಿ. ಇದು ಅವರ ಅಪಾರ್ಟ್ಮೆಂಟು. ಊಟ ಗೀಟ ಮಾಡಿ ಇವತ್ತು ರೆಸ್ಟ್ ಮಾಡ್ತೀವಿ, ಮತ್ತು ನಾಳೆಯಿಂದ ಮುಂದುವರಿಸ್ತೀವಿ. ಬನ್ನಿ ಹೋಗುವ ಕನ್ನಡಿಗರ ಮನೆಗೆ ಊಟಕ್ಕೆ. ಕನ್ನಡಿಗರ ಮನೆಯಲ್ಲಿ ದೇವಸ್ಥಾನ. ಆ್ಯಕ್ಚುಲಿ ಈ ದೇಶದಲ್ಲಿ ಐಡಲ್ ವರ್ಷಿಪ್, ಮೂರ್ತಿ ಪೂಜೆ ನಿಷಿದ್ಧ. ಮನೆ ಮಟ್ಟಕ್ಕೆ ಮಾತ್ರ ಮಾಡ್ಕೋಬೋದು, ಆಚೆ ಕಡೆ ದೇವಸ್ಥಾನದ ಅವಕಾಶ ಇಲ್ಲ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ದೇವರ ಮನೆಯನ್ನು. ಸೌದಿಯಲ್ಲಿ ಅಪ್ಪಟ ಶೆಟ್ರು ಊಟ ನೋಡಿ ಹೆಂಗಿದೆ ಅಂತ. ಮೊಟ್ಟೆ, ಕೋರಿ ರೊಟ್ಟಿ, ಅಯ್ಯೋ ನಂಬಕ್ಕೆ ಅಸಾಧ್ಯ ರೀ ಇದು. ಮೇಡಮ್ ಮೆನು ಏನು ಅಂತ ಹೇಳಿ ಬನ್ನಿ. ಇಂಟ್ರಡ್ಯೂಸಿಂಗ್ ವಿದ್ಯಾ ಮೇಡಮ್ ಟು ಆಲ್ ಆಫ್ ಯು. ಮತ್ತು ನಮ್ಮ ಸಂಪತ್ ಶೆಟ್ರು ಇಬ್ಬರೂ ಭೇಟಿ ಮಾಡಿಸ್ತೀನಿ. ಅವರು ಕೆಲವು ಅನುಭವಗಳ ಬಗ್ಗೆ ಮಾತಾಡ್ತಾರೆ ಇವತ್ತು ನಮಗೆ. ಇಂಟ್ರಡ್ಯೂಸಿಂಗ್ ವಿದ್ಯಾ ಮೇಡಮ್. ನಿಮಗೆ ಮೇಡಮ್ ಯಾವ ಊರು, ಏನು ಕತೆ, ಒಂಚೂರು ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ. ನಮ್ದು ಹೆಬ್ರಿ. ಹೆಬ್ರಿ ಇರೋದಲ್ಲಿ? ಹೆಬ್ರಿ ಪ್ರಾಪರ್ ಹೆಬ್ರಿನೇ. ಅದೇ ಯಾವ್ದು ಜಿಲ್ಲೆ? ಉಡುಪಿ ಜಿಲ್ಲೆ. ಓಕೆ. ಮಲ್ಪೆ ಬೀಚ್ ಪಕ್ಕನೇನಾ? ಇಲ್ಲ, ಅದು ನನ್ನ ತಾಯಿ ಮನೆ. ತಂದೆ ಮನೆ ಹೆಬ್ರಿ. ಓಕೆ. ಏನು ಓದಿದ್ದೀರಾ? ಹೆಂಗೆ ನಮ್ಮ ಶೆಟ್ರ್ ಪರಿಚಯ ಆಯ್ತು, ಹೆಂಗ್ ಲವ್ ಆಯ್ತು, ಹೆಂಗ್ ಮದ್ವೆ ಆಯ್ತು ಹೇಳಿ. ಲವ್ ಏನಲ್ಲಪ್ಪ, ನಮ್ದು ಅರೇಂಜ್ ಮ್ಯಾರೇಜ್. ಹೌದಾ? ಅದು ಹೇಳಿ. ಎಂಗೇಜ್ಮೆಂಟ್ ದಿವಸ ಅವ್ರನ್ನ ನೋಡಿದ್ರಲ್ಲ, ಅದು ಹೆಂಗೆ ಎಂಗೇಜ್ಮೆಂಟ್ ಪ್ರೀವಿಯಸ್ ಡೇ ನೋಡಿದ್ದು. ಇದು ಯಾವ್ದು ನಂಬಿಕೆ ಮೇಲೆ? ಅದು ಆ ಟೈಮಲ್ಲಿ ಆಗೋಯ್ತು. ಇವಾಗ ಆಗಿದ್ರೆ ಖಂಡಿತ ಒಪ್ಪೋದಿರಲಿಲ್ಲ. ಓಕೆ, ಇವತ್ತು ಮೆನು ಏನು ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಮೆನು ರೊಟ್ಟಿ ಮತ್ತೆ ಕೋಳಿ ಸಾರು. ಕೋಳಿ ಸಾರು, ಕೋರಿ ರೊಟ್ಟಿ ತಿಂದೋನು ಸ್ವರ್ಗಕ್ಕೆ ಖಂಡಿತ ಹೋಗ್ತಾನಂತೆ. ಮತ್ತೆ ಪಾಲಕ್ ದಾಲ್, ಕಬಾಬ್, ಮೊಟ್ಟೆ ಫ್ರೈ, ಪ್ರಾನ್ ಗೀ ಮಸಾಲ. ಅಬ್ಬಾ ಸಾಕಾ ಮೇಡಮ್? ಯಾಕೆ ತುಂಬಾ ಕಮ್ಮಿ ಆಯ್ತಲ್ಲ ಮೆನು? ತುಂಬಾ ಕಮ್ಮಿ ಆಯ್ತು. ಈ ಪಾರ್ಟಿ ಅಡಿಗೆ ಮೋಹನ್, ನಾವು ನಿಜವಾದ ಅದೃಷ್ಟವಂತರಲ್ವಾ ಗ್ಲೋಬಲ್ ಕನ್ನಡಿಗ. ಪ್ರಪಂಚದ ಮೂಲೆಯಲ್ಲಿ ಈ ರೀತಿ ಊಟ ಮಾಡುವಂತ ಅದೃಷ್ಟ ಎಷ್ಟು ಜನಕ್ಕಿದೆ. ಮೇಡಮ್ ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾ ಇದ್ರು. ಸೌದಿ ದೇಶದಲ್ಲಿ ಅವರು ಬದುಕಿದಂತಹ ರೀತಿ, ಅತ್ಯಂತ ಕಠಿಣ ರೂಲ್ಸ್ ಸಮಯದಲ್ಲಿ. ಮೇಡಮ್ ಹೆಂಗಿತ್ತು ಹೇಳಿ ಎಕ್ಸ್ಪೀರಿಯನ್ಸ್ ನಿಮ್ದು? ಇವ್ರು ಯಾಕೆ ತಗೊಂಬಂದ್ರು ನಿಮ್ನ ಸೌದಿಗೆ? ನಾನು ಫಸ್ಟ್ ಇಲ್ಲಿ ಬಂದಾಗ ಅದೇ ಎಣಿಸಿದೆ, ಎಲ್ಲಿಗೆ ಬಂದ್ಬಿದ್ದೆ ಅಂತ. ಅದೇ ಈಗ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ, ನಾನು ಅಮೆರಿಕಾಗ ಹೋಗ್ಬೇಕು ನನ್ನ ಗಂಡನ ಜೊತೆಗೆ, ಯುರೋಪ್ ಹೋಗ್ಬೇಕು ನನ್ನ ಗಂಡನ ಜೊತೆಗೆ ಅಂತ. ಇವರು ಸೌದಿ ಅರೇಬಿಯಾ ಕರ್ಕೊಂಬಂದ್ರಲ್ಲ, ಐಡಿಯಾನೇ ಇದ್ದಿಲ್ಲ ಅಲ್ವಾ ಹೇಗಿರುತ್ತೆ ಅಂತ ಊರು ದೇಶ. ಇಲ್ಲಿಗೆ ಬಂದ್ಮೇಲೆನೆ ಗೊತ್ತಾಗಿದೆ ಹೆಂಗಿದೆ ಅಂತ. ಶಾರಿಯಲ್ಲ ಹೆಂಗಿರುತ್ತೆ, ಆಚೆ ಹೋಗ್ಬೇಕಾದ್ರೆ ನೀವು ಒಬ್ರೇ ಹೋಗಂಗಿಲ್ವಾ? ಒಬ್ರೇ ಹೋಗಂಗಿಲ್ಲ. ಹೇಳಿ ಏನೇನು ಹೇಳಿ ರೂಲ್ಸ್. ಹಸ್ಬೆಂಡ್ ಜೊತೆನೆ ಹೋಗ್ಬೇಕು. ಮತ್ತೆ ಅಭಯ ಕಂಪಲ್ಸರಿ. ಅಭಯ ಅಂದ್ರೆ ಏನು? ಬುರ್ಕಾ. ಫುಲ್ ಬುರ್ಕಾ ಹೋಗ್ಬೇಕಾ? ಬುರ್ಕಾ ಫುಲ್ ಅಂದ್ರೆ ತಲೆ ಕವರ್ ಮಾಡ್ಬೇಕಂತಿಲ್ಲ, ಮುಖಕ್ಕೆಲ್ಲ ಅದು ಇವ್ರು ಹಾಕೊಳ್ತಾರಲ್ಲ ಮುಸ್ಲಿಮ್ಸ್ ಆ ತರ. ಬಟ್ ಫುಲ್ ಕವರ್ ಮಾಡಬೇಕು, ಬಾಡಿ ಫುಲ್ ಕವರ್ ಮಾಡಬೇಕು. ಹೆಂಗೆ ನಮ್ಮ ಕಲ್ಚರ್ ಇಂದ ಇವರ ಕಲ್ಚರ್ಗೆ ಅಳವಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಹಿಂಸೆ ಆಯ್ತು ಅನ್ನೋ ಒಂದು ಕಷ್ಟ ಆಯ್ತು. ಅಂದ್ರೆ ನಾವು ಒಂದು ವೇಳೆ ತಲೆ ಕವರ್ ಮಾಡ್ಕೊಳ್ತಿದ್ರೆ ಅವ್ರು ನಮ್ ನಿಲ್ಸಿ ಮಾತಾಡ್ಸ್ತಾ ಇದ್ರು. ಅಂದ್ರೆ ಯಾಕೆ ತಲೆಗೆ ಕುಲ್ಲು ತೋರಿಸಬಾರ್ದು, ಕವರ್ ಮಾಡ್ಕೊ ಅಂತ ನೋಡಿ. ಅಂದ್ರೆ ಹೇಳ್ತಾ ಇದ್ರು, ಗಂಡಸರು ಮಾತ್ರ ಅಲ್ಲ. ಮಾರಲ್ ಪೊಲೀಸ್ ಅಂತ ಕರಿತೀವಿ ಅವರನ್ನ. ಅಂದ್ರೆ ಹೊರದೇಶಕ್ಕೆ ಬಂದು ನಮ್ಮ ಕಲ್ಚರ್ ಅಥವಾ ನಮ್ಮ ಧರ್ಮದಲ್ಲಿ ಇಲ್ದಿರುವಂತಹ ಆಚಾರ ವಿಚಾರವನ್ನ ಅಳವಡಿಸ್ಕೋಬೇಕು ಅಂದ್ರೆ ಬಹಳ ಕಷ್ಟ. ಅದಕ್ಕೆ ಹೇಳೋದು, ಬಿ ಅ ರೋಮನ್
ವೆನ್ ಯುವರ್ ಇನ್ ರೋಮ್ ಅಂದರೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ನಮ್ಮದೇ ಆಗಬೇಕು ಅಂತ ನಾವು ಮಾಡೋಕ್ಕಾಗಲ್ಲ. ಆ ದೇಶದ ಆಚಾರ ವಿಚಾರ ರೂಲ್ಸ್ ಪ್ರಕಾರ ಬದುಕಬೇಕಾಗತ್ತೆ. ಬಟ್ ನಮ್ಮ ದೇಶ ಹಂಗಲ್ಲ. ನಮ್ಮ ದೇಶ ಪ್ರಪಂಚದ ಎಲ್ಲ ಕಲ್ಚರ್ಗಳಿಗೂ ಅವಕಾಶ ಕೊಟ್ಟಂತಹ ದೇಶ. ಆದರೆ ಬೇರೆ ದೇಶಗಳಲ್ಲಿ ಹಂಗಲ್ಲ. ಮೇಡಮ್ ಹೆಂಗನ್ನಿಸ್ತು ಫಸ್ಟ್ ಟೈಮು ನೀವು ಅಭಯ ಹಾಕೊಂಡಾಗ ಏನಿಸ್ತು? ಅಯ್ಯೋ ತುಂಬಾ ತುಂಬಾ ಏನು ಹೇಳ್ತಾರೆ ಸಫೋಕೇಶನ್ ಥರ ಅನಿಸ್ತು. ನಮ್ಗೆ ಆ ಥರ ರೂಢಿನೇ ಇಲ್ಲ ಅಲ್ವಾ ಹಾಕೋಬಿಟ್ಟು. ನಾರ್ಮಲ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ವಿ ನಾವು ಹೊರಗಡೆ. ಹೆಣ್ಮಕ್ಕಳ ಕಷ್ಟ ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ? ಫಸ್ಟ್ ಆಫ್ ಆಲ್ ನನ್ಗೆ ಯಾವಾಗ ಅದು ರಿಯಲೈಸ್ ಆಗಿದೆ ಅಂದ್ರೆ ನಾನು ಫಸ್ಟ್ ಟೈಮ್ ಬರುವಾಗ ಇಮಿಗ್ರೇಷನ್ ಲೈನ್ ಅಲ್ಲಿ ಅವಾಗೆಲ್ಲ ತುಂಬಾ ಲೇಟ್ ಆಗ್ತಾ ಇತ್ತು ಇಮಿಗ್ರೇಷನ್. ಇವಾಗೆಲ್ಲ ಪಟ ಪಟ ಪ್ರೊಸೀಜರ್ಸ್ ಎಲ್ಲ ಆಗುತ್ತೆ. ಅವಾಗ ಹೇಗಂದ್ರೆ ತುಂಬಾ ಹೊತ್ತು ನಿಂತು ಅವಾಗ ಎಲ್ಲ ನೋಡಿದ್ರು ಎಲ್ರು ಬುರ್ಕಾದಲ್ಲಿ ಇರ್ತಾ ಇದ್ರ, ನಾನೊಂದ್ ಸಲ್ವಾರ್ ಅಲ್ಲಿದ್ದೆ. ಅವಾಗ ನಾನು ಒಬ್ಳೆ ಎಲ್ಲ ನಿಮ್ಮನ್ನ ನೋಡೋರಾ? ಎಲ್ರಿಗಿಂತ ಚೇಂಜ್ ಅಂತ ಅನ್ಸ್ತಾ ಇತ್ತು. ಎಲ್ರು ನೋಡ್ತಾ ಇದ್ರು. ಹೇಗ್ ನೋಡ್ತಾರೆ ಅಂದ್ರೆ ಯಾವ್ದೋ ಒಂದು ಪ್ಲಾನೆಟ್ ಇಂದ ಬಂದವರಾಗೆ ನೋಡ್ತಾರೆ. ಆದ್ರೆ ಈಗ 10 ವರ್ಷದಲ್ಲಿ ತುಂಬಾ ಚೇಂಜ್ ಆಗಿದೆ ಕಂಟ್ರಿ. 10 ವರ್ಷ ಸೌದಿಯಲ್ಲಿ ಇದ್ರಿ ನೀವು? 10 ವರ್ಷ ಇಲ್ಲ, ನಾನು 6 years ಇದ್ದೆ. ಬಟ್ ಇವಾಗ ನನ್ನ ಮದುವೆ ಆಗಿ 11 years ಆಯ್ತು. ತುಂಬಾ ಚೇಂಜಸ್ ಆಗಿದೆ ಈಗ. ಬಟ್ ಫಸ್ಟ್ ಒಂದ್ 2-3 ವರ್ಷ ಹೆಂಗಿತ್ತು? ಕೆಲವು ಯಾವ್ದಾದ್ರು ಎಕ್ಸ್ಪೀರಿಯನ್ಸ್, ಕಹಿ ಘಟನೆ ಅಥವಾ ನೋವಾಗಿದ್ದು ಈ ತರ ಏನಿದ್ರೆ ಹೇಳಿ. ಕಹಿ ಘಟನೆ ಅಂತ ಏನಿಲ್ಲ. ಆದ್ರೆ ಒಂದ್ಸಲ ಇವ್ರ ಜೊತೆ ಮಾಲಿಗೆ ಹೋಗುವಾಗ ಒಬ್ರು ಒಂದು ಗಂಡಸು ಅಂದ್ರೆ ಫುಲ್ ಕಟ್ಟಲ್ ಮುಸ್ಲಿಮ್ಸ್ ಇರ್ತಾರಲ್ಲ, ಅವರು ನಿಲ್ಸಿ ಇವ್ರ ಹತ್ರ ಹೇಳಿದ್ರು, ನಿನ್ನ ಹೆಂಡತಿಗೆ ಫುಲ್ ಕವರ್ ಮಾಡ್ಕೊಳ್ಲಿಕ್ಕೆ ಹೇಳು ತಲೆಗೆ. ಏನಂದ್ರು ಅವಾಗ ಬ್ರದರ್? ಇವರು ಓಕೆ ಓಕೆ ಏನು ಹೇಳೋಗಿಲ್ಲ, ಅವ್ರ ದೇಶ ಶಾರಿಯಾ ಲಾ ಅಲ್ಲಿ ಬದುಕೋದು ಅಂದ್ರೆ ಪ್ರಾಬಬ್ಲಿ ನಿಮ್ಗೆ ನಮ್ಮೆಲ್ಲರಿಗೂ ಅರ್ಥ ಆಗ್ಬೋದು ನಮ್ಮ ದೇಶದಲ್ಲಿ ಎಷ್ಟು ಹೆಣ್ಮಕ್ಳಿಗೆ ನಾವು ವ್ಯಾಲ್ಯೂ ಕೊಡ್ತೀವಿ ಅಂತ. ಯಾಕಂದ್ರೆ ನಾವು ಹೇಳ್ತೀವಿ ಕೆಲವು ಸರಿ ಹೆಣ್ಮಕ್ಳು ಇವತ್ತಿಗೂ ಕಂಪ್ಲೇಂಟ್ ಮಾಡ್ತಾರೆ ಫೆಮಿನಿಸಮ್ ಅದು ಇದು ಹೇಳಿ. ನಾವೇನು ಗಂಡು ಮಕ್ಳು ಇನ್ನೂ ತುಳಿತಾರೆ ನಮ್ಮನ್ನ ಅಂತಾನೆ ಹೇಳ್ತಾರೆ ಹೊರತು ಆ ತರ ಸಪೋರ್ಟಿವ್ ಆಗಿದೀವಿ ಅಂತ ಹೇಳಲ್ಲ. ಬಟ್ ಈ ದೇಶಕ್ಕೆ ಹೋಲಿಸ್ಕೊಂಡಾಗ ಇಲ್ಲಿಗೆಲ್ಲ ಬಂದ್ ನೋಡ್ಬೇಕು ಅವರು ದೇಶದಲ್ಲಿ ಎಷ್ಟು ಫ್ರೀಡಮ್ ಇದೆ ಅಂತ. ಹೌದು, ಹೆಣ್ಮಕ್ಳಿಗೆ ಫ್ರೀಡಮ್ ಇದೆ. ಓಕೆ ಓಕೆ. ಬಟ್ ಖುಷಿ ಇದೆಯಾ? ಬಟ್ ಸೌದಿಲಿ ಏನು ಇಷ್ಟ ಆಯ್ತು? ಓಕೆ, ಒಂದ್ ಸೈಡ್ ಇದೆಲ್ಲ ಮಾತಾಡಿದ್ವಿ, ಬಟ್ ಒಳ್ಳೆ ವಿಷಯಗಳ ಬಗ್ಗೆ ಸೌದಿಲಿ ಫಸ್ಟ್ ಆಫ್ ಆಲ್ ಫುಡ್ ಚೆನ್ನಾಗಿದೆ. ಇಲ್ಲಿ ಫುಡ್ ಅಂದ್ರೆ ಸ್ಪೆಷಲ್, ತುಂಬಾ ಡಿಫ್ರೆಂಟ್ ಟೇಸ್ಟ್ ಮಾಡ್ಲಿಕ್ಕೆ ಸಿಗುತ್ತೆ. ಆಹಾ, ಏನ್ ಕೊರಿ ರೊಟ್ಟಿ, ಅದ್ಭುತ, ಸಖತ್ತಾಗಿದೆ. ಏನ್ ಊಟ ಇಷ್ಟ ನಿಮ್ಗೆ ಇಲ್ಲಿ? ನನ್ಗಿಲ್ಲಿ ಅವ್ರದ್ದು ಮಂದಿ, ಶವರ್ಮಾ ಎಲ್ಲ ತುಂಬಾ ಇಷ್ಟ. ಮತ್ತೆ ಕುನಾಫಾ. ಬಟ್ ಮಂಗಳೂರು ಊಟ ಮುಂದೆ ಇಲ್ಲ ಬಿಡಿ. ಇಲ್ಲ ನಮ್ಮ ಊಟ ಕುನಾಫಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ, ಇಲ್ಲೂ ಕೂಡ. ಓಕೆ, ನಂಗೆ ತುಂಬಾ ಇಷ್ಟ ಕುನಾಫಾ. ಕುನಾಫಾ ಆಕ್ಚುಲಿ ಶುರುವಾಗಿದ್ದು ಎಲ್ಲಿ ಹೇಳಿ? ಒರಿಜಿನಲ್ ಕುನಾಫಾ ಫಸ್ಟ್ ಟೈಮ್ ಪ್ಯಾಲೆಸ್ಟೀನಲ್ಲಿ, ನ್ಯಾಬ್ಲೂಸ್ ಅಂತ ಒಂದು ಊರು. ನಾನು ನ್ಯಾಬ್ಲೂಸ್ಗೆ ಹೋಗಿ, ಪ್ಯಾಲೆಸ್ಟೀನ್ಗೆ ಹೋಗಿ, ನ್ಯಾಬ್ಲೂಸ್ ತುಂಬ ಡೇಂಜರಸ್ ಏರಿಯಾ, ಅಲ್ಲೋಗಿ ಕುನಾಫಾ ಸ್ಟಾರ್ಟ್ ಆಗಿದ್ದ ಅಂಗಡಿಯಲ್ಲಿ ಕುನಾಫಾ ಮಾಡಿಸಿ ಶೂಟಿಂಗ್ ಮಾಡಿ ತಿನ್ಕೊಂಬಂದೆ. ಇನ್ನೊಂದಿದೆಯಲ್ಲ ಬಕ್ಲಾವಾ ಟರ್ಕಿ. ಅದೇ ಅದು ಎಲ್ಲ ಕಡೆ ಒಳ್ಳೆ ಈಗ. ಬಟ್ ಒರಿಜಿನ್ ಬಕ್ಲಾವಾ ಟರ್ಕಿ, ಇದು ಕುನಾಫಾ ನೀವು ಹೇಳ್ತಾ ಇರೋದು ನ್ಯಾಬ್ಲೂಸ್ ಪ್ಯಾಲೆಸ್ಟೀನ್. ಅದ್ರ ವಿಡಿಯೋ ಮಾಡಿದ್ದೀನಿ ನೋಡಿ, ಯಾರು ನೋಡಿಲ್ಲ ಅಂದರೆ ಇಸ್ರೇಲ್ ಪ್ಯಾಲೆಸ್ಟೀನ್ ಸೀರೀಸಲ್ಲಿ ನ್ಯಾಬ್ಲೂಸ್ ವಿಡಿಯೋಲಿ ಕುನಾಫಾ ಹೆಂಗೆ ಮಾಡಿದ್ರು, ಹೆಂಗೆ ಒರಿಜಿನ್ ಆಯಿತು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡಿ. ಮತ್ತೆ ಇಲ್ಲಿ ಜೀವನ ಹೆಂಗೆ ಇಷ್ಟು ವರ್ಷದಲ್ಲಿ ಸ್ಯಾಟಿಸ್ಫೈಯಿಂಗ್ ಇಬ್ರಿಗೂ? ಶೆಟ್ರೆ ಹೇಳಿ. ಶೆಟ್ರು ಅವರಿಗೆ ಊರಿಗೆ ಅಂತ ಇಲ್ಲೇ ಚೆನ್ನಾಗಾಗೋದು. ಅವ್ರು ಹೇಳೋದು, ನಂಗೆ ಸೌದಿ ಮೊದಲು ರಜೆಗೆಲ್ಲ ಹೋದಾಗ ಅವ್ರು ಹೇಳೋದು, ನನ್ಗೆ ಯಾವತ್ತು ವಾಪಸ್ ಹೋಗ್ತೀನಿ ಅಂತ ಅನ್ಸ್ತಾ. ಅಂದರೆ ಇಲ್ಲಿ ವರ್ಕ್ ಕಲ್ಚರು, ಇಲ್ಲಿರೋ ರೆಸ್ಪೆಕ್ಟು, ಡಿಗ್ನಿಟಿ ಆಫ್ ಲೇಬರು, ಆಮೇಲೆ 8 hours ಅಂದರೆ 8 hours ಕೆಲಸ, ವಾರದಲ್ಲಿ 2 ಸಲ ರಜಾ. ಆಮೇಲೆ ಒಬ್ಬ ಕೆಲಸಗಾರನಿಗೆ ಫ್ಯಾಮಿಲಿ ಟೈಮು ಕೊಡ್ಬೋದು, ತನಗೆ ತಾನು ಟೈಮ್ ಕೊಡ್ಬೋದು. ಊಟಕ್ಕೆ ಮನೆಗೆ ಬರ್ತಾರಂತೆ, ಹೆಂಡತಿ ಇರಲಿ ಬಿಡಲಿ ಮನೆಗೆ ಊಟಕ್ಕೆ ಬರ್ತಾರಂತೆ. ಇದು ಅದೃಷ್ಟ ಅಂದರೆ ಏನಂತೀರಾ ಅಲ್ವಾ? ನೀವು ಈ ಥರ ಎಲ್ಲ ಅಡುಗೆ ಮಾಡ್ತಾ ಇದ್ರೆ ನಿಮ್ಮ ನೆನ್ಸ್ಕೊಂಡು ಬರ್ತಾನೆ ಇರ್ತಾರೆ ಅಲ್ವಾ? ಅವ್ರು ಹೇಳ್ತಾರೆ ಬಾ ಅಂತ, ನನಗೆ ಇಂಟ್ರೆಸ್ಟ್ ಇಲ್ಲ. ಇವಾಗ ಅವ್ರ ಮಗನ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ. ಅವ್ರ ಮಗನ ಎಜುಕೇಷನ್ ನಡೀತದೆ ಕರ್ನಾಟಕದಲ್ಲಿ, ಸೊ ಆ ಕಡೆ ಹೋಗಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಸೌದಿ ಅರೇಬಿಯಾಗೆ ಬಂದು ಇಲ್ಲಿಯ ಕನ್ನಡಿಗರ ಮನಸ್ಥಿತಿ, ಅವ್ರು ಬದುಕಿದಂತಹ ರೀತಿ ಅಷ್ಟು ಸುಲಭ ಅಲ್ಲ. ಸೌದಿ ಅರೇಬಿಯಲ್ಲಿ ಶಾರಿಯಾ ಲಾಲಿ ನಡುವೆ ಹೆಣ್ಣುಮಕ್ಕಳು ಬದುಕಿರೋದು ಬಹಳ ಕಷ್ಟ ಇದೆ. ಹುಡುಗರು ಹೆಂಗೋ ಬದುಕೊಂಡ್ಬಿಡ್ಬೋದು, ಯಾಕಂದರೆ ಕೆಲಸದಲ್ಲಿ ಅವ್ರಿಗೇನು ತೊಂದರೆ ಆಗಲ್ಲ. ಹೆಣ್ಣು ಮಗಳಾಗಿ ಮತ್ತೆ ಇಲ್ಲಿ ಫ್ರೆಂಡ್ಸ್ ಆದ್ರ ನಿಮಗೆ ಹಿಂಗೆ ಫ್ರೆಂಡ್ಸ್ ಆದ್ರ ಲೇಡೀಸ್ ಕ್ಲಬ್ ಇದ್ದ ಫ್ರೆಂಡ್ಸ್ ಇದ್ರು. ಇವಂದ್ರೆ ಹತ್ರ ಯಾರು ಇಲ್ಲ, ಇವಾಗೆಲ್ಲ ಸ್ವಲ್ಪ ದೂರ ಇದ್ದಾರೆ, ಕಷ್ಟ. ಇನ್ನೊಂದು ನೀವು ಕೇಳಿದ್ರಲ್ಲ ಸೌದಿಯಲ್ಲಿ ಏನ್ ಇಷ್ಟ ಅಂತ, ಶಾಪಿಂಗ್ ತುಂಬಾ ಇಷ್ಟ. ನನ್ನ ಗಂಡನಿಗಾಗಲ್ಲ, ಸಿಟ್ಟು ಬರುತ್ತೆ ಅವರಿಗೆ. ನಾವು ಹೋಗ್ತೀವಿ ಯಾವತ್ತು ಆಫ್ಟರ್ನೂನ್, ಅವ್ರು ಊಟ ಮಾಡಿ ಹೋಗ್ತಾರಲ್ಲ, ಸೀದಾ ಕ್ಯಾಬ್ ಹಿಡ್ಕೊ ಶಾಪಿಂಗ್ ಹೋಗು. ಏನ್ ತೋರಿದ್ರೆ ಏನ್ ಚೆನ್ನಾಗಿರುತ್ತೆ?
ಚೆನ್ನಾಗಿದೆ ಎಲ್ಲ ಕಡೆ, ಇವಾಗ ಇಂಡಿಯಾದಲ್ಲೂ ಸಿಗತ್ತೆ ಎಲ್ಲ. ಬಟ್ ಬಟ್ 10 ವರ್ಷದಿಂದ ಏನು ಸಿಗೋದು ಚೆನ್ನಾಗಿರೋದು? ಏನೇ ಚೆನ್ನಾಗಿರೋದು ಹಾಕೊಂಡ್ರೆ ಅದಾದ್ಮೇಲೆ ಬುರ್ಕ ಹಾಕೋಬೇಕಲ್ಲ ಅದೇ ಅಲ್ವಾ? ಅದೇ ಆ? ಏನ್ ಚೆನ್ನಾಗಿ ಮನೆಗೆ ಮಾತ್ರ ಮೀಸಲು ಅಲ್ವಾ? ಮನೆಗೆ ಮತ್ತೆ ಕನ್ನಡಿಗೆ ಮಾತ್ರ ಮೀಸಲು ಪ್ರತಿಯೊಂದನ್ನು. ಮತ್ತೆ ಹೊರಗಡೆ ಬುರ್ಕಾನೆ. ಖುಷಿ ಆಯಿತು. ಈಗ ಊಟ ಗೀಟ ಮಾಡಿ ಇದರಿಂದ ವಾಪಸ್ ಹೋಗಿ ಪಾಚ್ಕೊಳ್ಳೋ ಕಾರ್ಯಕ್ರಮ. ತುಂಬ ಧನ್ಯವಾದ ಮನೆ ಕರೆದು ಪ್ರೀತಿಯಿಂದ ಮಾತಾಡಿಸಿ ಊಟ ಹಾಕಿದ್ದಕ್ಕೆ. ವಿದ್ಯಾ ಮೇಡಮ್ ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಹಾಗೆ ಕರ್ನಾಟಕದಲ್ಲಿರುವಂತಹ ನಿಮ್ಮ ಕುಟುಂಬಗಳಿಗೂ ಕೂಡ ನಮಸ್ಕಾರಗಳು. ಎಲ್ಲರಿಗೂ ನನ್ನ ಪ್ರೀತಿಯನ್ನು ಕೊಡಿ. ನೋಡಿ ಇಲ್ಲಿ ನಮ್ಮ ಮೇಡಮ್ ಇದಾರಲ್ಲ, ನಾವು ಇಬ್ಬರು ಬಂದಿರೋದು ಗೆಸ್ಟು, ಇವ್ರು ಇರೋದು ದಂಪತಿಗಳಿಬ್ರು. ಎಷ್ಟು ಅನ್ನ ಮಾಡಿರ್ಬೋದು ನೋಡ್ರಿ, ಒಂದು ಮಂಕ್ರಿ ಪೂರ್ತಿ ಅನ್ನ ಮಾಡಿದ್ದಾರೆ. ಇದು ನೋಡ್ರಿ, ಇದು ಇಷ್ಟು ಕ್ವಾಂಟಿಟಿ ಬರೀ 4 ಜನಕ್ಕೆ ಅಡುಗೆ ಮಾಡಿದ್ರೆ ಯಾವ ಮೇಡಮ್ 150 ಜನಕ್ಕೆ ಅಡುಗೆ ಮಾಡಿದ್ರೆ ನೀವು? ನಾನು ಅದೇ ತರ ಅನ್ನಪೂರ್ಣೆ ಯಾವ ರೇಂಜ್ ಊಟ ಮಾಡಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಕೂರಕ್ಕಾಗ್ತಾಯಿಲ್ಲ. ನಮ್ಮ ಅನ್ನಪೂರ್ಣೆ ಮೇಡಮ್ಮು ಬೀರಿ ಊಟ ಹಾಕಿದ್ರು. ಅಯ್ಯಪ್ಪ, ಒಂದು ದಿವಸ ರೆಸ್ಟ್ ಹೋಗ್ಬೇಕು ಅನ್ನಿಸ್ತಾ ಇದೆ. ಅನ್ನದಾತೋ ಸುಖೀಭವ.